Hi, hello, and namaste. Welcome to Asamanya, Ordinary People in Ordinate Journey. I'm your host and host, Smita Iyengar, and I'm connecting to you from Finland. So today on Asamanya, who do we have? We have an IT professionalist, a businessman, a lyricist, a content creator, a stand-up comedian, a mimicry artist, and a singer. Oh my God, a writer, and I don't know what else, maybe an even actor. Oh my God. And today, so we welcome Jayant P. Bellur, like a man of multiple talents here on Asamanya. So, Jayant, welcome to the show. How are you doing today? ಥ್ಯಾಂಕ್ ಯು. ನಾನು ಆರಾಮ್. ನೀವ್ ಹೇಗಿದ್ದೀರಾ? ಆಸಮ್. ನಾನು ತುಂಬಾ ಆರಾಮಾಗಿದ್ದೀನಿ. ಆಕ್ಚುಲಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ ಇವತ್ತು. ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ. ಅಯ್ಯೋ, ನಾನು ಅಷ್ಟೇ. ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. Yeah. ಥ್ಯಾಂಕ್ ಯು. Yeah, so this is like I wanted to do completely first ಅನ್ಕೊಂಡೆ ಇಂಗ್ಲಿಷ್ ಅಲ್ಲಿ ಮಾಡೋಣ ಇದನ್ನ ಅಂತ, ಬಟ್ ನಿಮ್ ಜೊತೆನಲ್ಲಿ ಇಂಗ್ಲಿಷ್ ಅಲ್ಲಿ ಮಾಡಕ್ ಹೋಯ್ತು ಅಂತಂದ್ರೆ ಐ ಥಿಂಕ್ ವಿ ವಿಲ್ ಲೂಸ್ ದ ಎಸೆನ್ಸ್ ಆಫ್ ಜಯಂತ್. ಸೊ ಅದಕ್ಕೋಸ್ಕರ ಐ ಥಾಟ್ ಓಕೆ ಕಂಗ್ಲೀಷ್ ಅಲ್ಲಿ ಇದೊಂದು ಎಪಿಸೋಡ್ ನಾನು ಕಂಗ್ಲೀಷ್ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಡಿಸೈಡೆಡ್ ಆನ್ ದಿಸ್ ಬಿಕಾಸ್ ಓ, ಓಕೆ. ಯಾ ಯಾಕೆ ಅಂತ ಹೇಳಿದ್ರೆ ಆ, ಹಾ, ತುಂಬಾ ಜನ ಇವಾಗ ಎಲ್ಲಾ ಭಾಷೆನೂ ಆ, ಅರ್ಥ ಮಾಡ್ಕೊಳ್ಳೋಂಥವ್ರು ಇರೋದಿಲ್ಲ. ಸೊ ಕನ್ನಡ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಕಂಟೆಂಟ್ ಏನಿದೆ ಅದು ಎಲ್ಲರಿಗೂ ತಲುಪೋದಿಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಓಕೆ. ಇಂಗ್ಲಿಷ್ ಅಲ್ಲಿ ಮಾಡೋಕ್ ಶುರು ಮಾಡಿದ್ದೆ. ಬಟ್ ದೆನ್ ವೆನ್ ಇಟ್ ವಾಸ್ ಯು, ಐ ವಾಸ್ ಲೈಕ್ ಓಕೆ, ಈ ಒಂದು ಕಾನ್ವರ್ಸೇಷನ್ ಎಸೆನ್ಸ್ ಏನಿದೆ ದಟ್ ಇಸ್ ಕನ್ನಡ. ಸೊ ಅದೇ ಹಾ. ಹೊಟ್ಟೋಗ್ಬಿಡತ್ತೆ ನಾನು ಇಂಗ್ಲಿಷ್ ಅಲ್ಲಿ ತುಂಬಾ ಮಾಡಿದ್ರೆ. ಖುಷಿ ಆಯ್ತು ಈ ಮಾತು ಕೇಳಿ. ಥ್ಯಾಂಕ್ ಯು. ಸೊ ಅದರಿಂದ ನಾನು ಧನ್ಯವಾದ. ಕನ್ನಡದಲ್ಲೇ ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡು ಐ ಜಸ್ಟ್ ಸ್ಟಾರ್ಟೆಡ್ ಆಫ್ ಲೈಕ್ ದಿಸ್ ಜಯಂತ್. ಸೊ ಓ, ಎಸ್, ಸೊ ಜಯಂತ್, ನಾನು ನಮ್ಮ ಆಡಿಯನ್ಸ್ ಇವಾಗ ತಾನೇ ನಾ ಹೇಳ್ತಾ ಇದ್ದೆ, ಯು ಆರ್ ಅ ಬಿಸ್ನೆಸ್ ಮ್ಯಾನ್, ಕಂಟೆಂಟ್ ಕ್ರಿಯೇಟರ್, ಸ್ಟ್ಯಾಂಡ್ ಅಪ್ ಕಮಿಡಿಯನ್, IT ಪ್ರೊಫೆಷನಲ್, ಮಿಮಿಕ್ರಿ ಆರ್ಟಿಸ್ಟ್, ಆಮೇಲೆ ಇನ್ನೇನ್ ಬಿಟ್ಟಿದ್ದೀನಿ, ಏನ್ ಲಿರಿಕ್ಸ್ ರೈಟರ್, ಅಂಡ್ ವಾಟ್ ಎಲ್ಸ್ ಅಬ್ಬಾ ಸಾಕಾಯ್ತು. ಇನ್ನ ಎಷ್ಟು ಏನೇನ್ ಹೇಳ್ಬೇಕು ಹೇಳಿ. Actor also ಏನು ಇಲ್ಲ. perhaps? ಆ Actor also? ಹಾ, ಒಂದ್ ಸಿನಿಮಾ ಮಾಡಿದೀನಿ, ರಿಲೀಸ್ ಆಗ್ಲಿಲ್ಲ ಅಷ್ಟೇ. So yeah. ಸೊ ಈ ಒಂದು ಜರ್ನಿ, ಈ ನಮ್ಮ ಈ ಅಸಾಮಾನ್ಯ ಅನ್ನೋ ಶೋನ ಕಾನ್ಸೆಪ್ಟೇ ಅದು. ಏನು ಅಂತ ಹೇಳಿದ್ರೆ, ಆಮ್, ಏನೋ ಒಂದು ಓದಿರ್ತಾರೆ, ಕಡೆಗೆ ಯಾವುದೋ ಒಂದು ದಾರಿ ಚೂಸ್ ಮಾಡಿ ಇನ್ನೇನೋ ಮಾಡ್ತಾರೆ, ಅಂಡ್ ದೇ ಚೂಸ್ ಲೈಕ್ ಎಕ್ಸ್ಟ್ರಾರ್ಡಿನರಿಲಿ ಸೆಪರೇಟ್ ಪಾತ್ ಅಂಡ್ ದೇ ಟೋಟಲಿ ಅಚೀವ್ ಇನ್ ದಟ್ ಪಾತ್ ಅನ್ನೋ ಥರ ಈ ಶೋನ ಕಾನ್ಸೆಪ್ಟ್ ಬಂದು. ಅಂಡ್ ಇದಕ್ಕೆ ನಿಮ್ಗಿಂತ ಲೈಕ್ ಜಾಸ್ತಿ ಸೂಟಬಲ್ ಆಗಿರುವಂತ ಪರ್ಸನ್ ಐ ಕುಡ್ ರಿಯಲಿ ನಾಟ್ ಫೈಂಡ್. ಸೊ ಐ ವಾಸ್ ಸೋ ಹ್ಯಾಪಿ ವೆನ್ ಯು ಸೆಡ್ ಆನರ್ಡ್. ಥ್ಯಾಂಕ್ ಯು. ಒಪ್ಕೊಂಡಾಗ ನಂಗೆ ತುಂಬಾನೇ ಖುಷಿ ಆಯ್ತು ಜಯಂತ್. ಆಕ್ಚುಲಿ ಅಯ್ಯೋ ರಾಮ್. ನಾನ್ ಅಲ್ಲ, ನಿಮ್ ಶೋಸ್ ಆಗ್ಲಿ ಅಥವಾ ನೀವ್ ಮುಂಚೆ ರೇಡಿಯೋಲ್ ಮಾಡ್ತಿದ್ದ ಇಂಟರ್ವ್ಯೂ ಆಗ್ಲಿ, ನಂಗೂ ತುಂಬಾ ಇಷ್ಟ ಆಗೋದು. ಈ ತರ ದೊಡ್ಡ ಮಾತು ಹೇಳಿದ್ರೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. it's actually a fangirl moment. I'm a big fan of yours, to be honest. ಅಯ್ಯೋ ರಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್. ಸೊ ಈ ಒಂದು ಜರ್ನಿ ಹೇಗೆ ಶುರು ಆಯ್ತು ಜಯಂತ್ ನಿಮ್ಗೆ? ಐ ಮೀನ್, ಈ ಇಷ್ಟೊಂದು ತರದಲ್ಲಿ ನೀವು ಟ್ರೈ ಮಾಡಿದ್ದೀರಾ, ಅಂಡ್ ಹೌ ಡಿಡ್ ಯು ಆಕ್ಚುಲಿ ಚೂಸ್ ದೀಸ್ ಫೀಲ್ಡ್ಸ್? ಟು ಬಿ ವೆರಿ ಫ್ರಾಂಕ್, ಇದಕ್ಕೆ ಆನ್ಸರ್ ಗೊತ್ತಿಲ್ಲ. ಚೈಲ್ಡ್ಹುಡ್ ಇಂದ ಪ್ರಾಬ್ಲಿ ನನ್ಗೆ 1.5 ವರ್ಷ ಇದ್ದಾಗ ಮೊದಲನೇ ಹಾಡು ಹೇಳದ್ನಂತೆ, ಗಜವದನ ಬೇಡುವೆ, ಅಮ್ಮ ಹೇಳ್ಕೊಟ್ಟಿದ್ದು. ಅದಾದ್ಮೇಲೆ ಸ್ಕೂಲ್ ಡೇಸ್ ಇಂದಾನು ಬೇಬಿ ನರ್ಸರಿ, LKG, UKG ಟಿಲ್ ಮೈ ಪ್ರೈಮರಿ ಸ್ಕೂಲ್, ಎಲ್ಲಿವರೆಗೂ ಫ್ಯಾನ್ಸಿ ಡ್ರೆಸ್ ಅಥವಾ ಮೋನ್ ಆಕ್ಟಿಂಗ್ ಕಾಂಪಿಟೇಷನ್ ಇತ್ತು, ಪ್ರತಿ ಸಲನೂ ಫಸ್ಟ್ ಪ್ರೈಸ್ ಬರ್ತಾ ಇತ್ತು. ಆಮೇಲೆ ಅವಾಗ ಮಿಮಿಕ್ರಿ ದಯಾನಂದ್ ಅವ್ರದ್ದು ಕ್ಯಾಸೆಟ್ಸ್ ವೆರಿ ಫೇಮಸ್. ಎಸ್, ಎಸ್. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಆ ತರ ಮಿಮಿಕ್ರಿ ಮಾಡಕ್ ಟ್ರೈ ಮಾಡೋದು. ಅವಾಗ ಆಬ್ವಿಯಸ್ಲಿ ಕೆಟ್ಟದಾಗೆ ಮಾಡಿರ್ತೀನಿ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಎಕ್ಸೈಟ್ ಆಗ್ಬಿಟ್ರು. ಫ್ರೆಂಡ್ಸ್ ಆಗ್ಲಿ, ಕಸಿನ್ಸ್ ಆಗ್ಲಿ, ಎಲ್ಲಾರು ಯಾವ ರಿಲೇಟಿವ್ಸ್ ಮನೆಗೆ ಸೇರಿದಾಗ, ಅಥವಾ ಸ್ಕೂಲಲ್ಲಿ ಇವಾಗ 40 ನಿಮಿಷದ ಪೀರಿಯಡ್, 35 ನಿಮಿಷಕ್ಕೆ ಟೀಚರ್ ಹೇಳ್ಕೊಟ್ಟಿದ್ ಮುಗ್ದೋಯ್ತೀನಿ, 5 ನಿಮಿಷ ಇದಿದೆ ಅಂದ್ರೆ, ಗ್ಯಾಪ್ ಇದೆ ಅಂದ್ರೆ, ಸ್ಟೂಡೆಂಟ್ಸ್ ಎಲ್ಲ ಜಯಂತ್ ಕೇಲ್ ಹಾಡ್ ಹೇಳ್ಸಿ, ಜಯಂತ್ ಕೇಲ್ ಹಾಡ್ ಹೇಳ್ಸಿ ಅಂತ ಗಲಾಟೆ ಮಾಡೋರು. ಸೊ ಅದೆಲ್ಲ ಒಂಥರ ಎಂಕರೇಜ್ಮೆಂಟ್ ಅಲ್ವಾ, ಅಂದ್ರೆ ನಮ್ಗೇನು ಆ ವಯಸ್ಸಲ್ಲಿ ಗೊತ್ತಿರಲ್ಲ. ಸೊ ಕರೆಕ್ಟ್. ಜನ ಅದನ್ನ ಎಂಜಾಯ್ ಮಾಡ್ತಾ ಇದಾರೆ, ನನ್ನ ಫ್ರೆಂಡ್ಸ್ ಅದನ್ನ ಎಂಜಾಯ್ ಮಾಡ್ತಾ ಇದಾರೆ ಅಂದ್ರೆ ಅದೊಂಥರ ಒಳಗಿಂದ ನಮಗೂ ಸಂತೋಷ ಆಗದಲ್ಲ. ಸೊ ಹೌದು. ಪ್ರಾಬ್ಲಿ ಅದೆಲ್ಲ ಫ್ಯಾಕ್ಟರ್ಸ್ ಆಡ್ ಆಯ್ತು ಅನ್ಸುತ್ತೆ. ಸ್ಕೂಲ್ ಡೇಸ್ ಅಲ್ಲಿ, ಆನ್ಯುವಲ್ ಡೇಸ್ ಅಲ್ಲಿ, ಆಮೇಲೆ ಎನಿ ಸ್ಕೂಲ್ ಫಂಕ್ಷನ್ ಫಾರ್ ದಟ್ ಮ್ಯಾಟರ್, ನನ್ನನ್ನ ಇನ್ವಾಲ್ವ್ ಮಾಡ್ಕೊಂಡೇ ಮಾಡ್ಕೊಳ್ಳೋರು. ಡಿಬೇಟ್ ಕಾಂಪಿಟೇಷನ್ಸ್ ಆಗ್ಲಿ, ಎಲ್ಲದಕ್ಕೂ ಅಮ್ಮ ರೆಡಿ ಮಾಡಿ ಕಳಿಸೋರು. ಹ್ಮ್. ಅಂಡ್ 7th ಸ್ಟ್ಯಾಂಡರ್ಡ್ ಇದ್ದಾಗ ಹರಿಕತೆ ಅಂತ ಮಾಡ್ಸಿದ್ರು, ಸಾಧು ಕೋಕಿಲ ಅವರು ಟ್ರೈನ್ ಮಾಡಿ.
ರಾಧಾಕೃಷ್ಣ ಅಂತ ಇನ್ನೊಬ್ರು, ಇಬ್ರು ಸೇರ್ಕೊಂಡು ಟ್ರೈನ್ ಮಾಡಿ ಸ್ಕೂಲ್ ಡೇಗೆ ಹರಿಕತೆ ಅಂತ ಮಾಡ್ಸಿದ್ರು. ಅವಾಗ ಅವ್ರು ಕೊಟ್ಟಿದ್ದ ಅಪ್ರಿಸಿಯೇಷನ್, ಏನಪ್ಪ ಜೂನಿಯರ್ ಗುರುರಾಜ್ ನಾಯ್ಡು ನೀನು ಅಂತೆಲ್ಲ ಅವರೆಲ್ಲ ಹೊಗಳಿದ್ರು. ಸೊ ವೆನ್ ಇಟ್ ಕಮ್ಸ್ ಫ್ರಮ್, ನಾವ್ ಯಾರನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀವಿ ಅವ್ರು ನಮ್ಮನ್ನ ಆ ರೀತಿ ಹೊಗಳ್ದಾಗ ಇರ್ಬೋದೇನೋ, ಜನ ಎಂಜಾಯ್ ಮಾಡ್ತಾ ಇದಾರೆ ಅಂದ್ರೆ ನಮಗೂ ಒಂಥರ ಖುಷಿನೂ ಆಗತ್ತೆ, ಎಂಕರೇಜ್ಮೆಂಟು ಸಿಗತ್ತೆ ಅಂಡ್ ಮೆಂಟರಿಂಗು ಆಗತ್ತೆ. ಸೊ ಅದೆಲ್ಲ ಆಡ್ ಆಯ್ತು ಅನ್ಸುತ್ತೆ. PUC ಆಮೇಲೆ ಇಂಜಿನಿಯರಿಂಗ್ ಅಲ್ಲಂತೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಕ್ ಹೆಲ್ಪ್ ಆಯ್ತು. ಬಿಕಾಸ್ VTU ಫೆಸ್ಟ್ ಅಂತ ಇಂಟ್ರಾ ಯೂನಿವರ್ಸಿಟಿ ಇಂಟರ್ ಕಾಲೇಜ್ ಫೆಸ್ಟ್ ನಡೆಯುತ್ತಲ್ಲ, ಅಲ್ಲಿ ನಮ್ ಶೇಷಪ್ರಸಾದ್ ಅಂತ ಕಲ್ಚರಲ್ ಕೋಆರ್ಡಿನೇಟರ್, ಅವರು ಎದೆ ತುಂಬಿ ಹಾಡುವೆನು ಎಲ್ಲ ಸಾಕಷ್ಟು ಪ್ರೋಗ್ರಾಮ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ಹಿ ವಾಸ್ ಲೈಕ್ ಅ ಗ್ರೇಟ್ ಪಿಲ್ಲರ್ ನಮ್ಗೆ BNMIT-ಲಿ. ಅವರು ಎಂಕರೇಜ್ ಮಾಡಿ ಬೇರೆ ಬೇರೆ ಕಡೆಯಿಂದ ನಮ್ಗೆ ನಾಟಕಗಳಿಗೆ ಟ್ರೈನಿಂಗ್ ಕೊಡಿಸಿ, ಬೇರೆ ಬೇರೆ ಡೈರೆಕ್ಟರ್ಸ್ ನಾಟಕದವರೆಲ್ಲ ಬಂದು ನಮ್ಗೆ ಆಕ್ಟಿಂಗ್ ಹೇಗೆ ಸ್ಟೇಜ್ ಅಲ್ಲಿ ಹೆಂಗ್ ನಿಂತ್ಕೋಬೇಕು ಅವೆಲ್ಲ ಟ್ರೈನಿಂಗ್ ಕೊಟ್ಟು ಅದೆಲ್ಲ ಹೆಲ್ಪ್ ಆಯ್ತು. VTU ಫೆಸ್ಟ್ ಅಲ್ಲಿ ನನಗೆ 6 ಮೆಡಲ್ ಬಂತು. ಹಾ, ಎರಡು ಗೋಲ್ಡ್ 2 ಸಿಲ್ವರ್ ಆತರ ಏನೋ ಎಕ್ಸಾಕ್ಟ್ ಆಗಿ ಜ್ಞಾಪಕ ಇಲ್ಲ. ಸೊ ದಟ್ ಹೆಲ್ಪ್ ಮೀ ಕ್ಲಿಯರ್ ಕ್ಯಾಂಪಸ್ ಇಂಟರ್ವ್ಯೂ ಆಲ್ಸೋ. TCS ಅಲ್ಲಿ ಕೆಲಸ ಸಿಕ್ತು. 6 ಮೆಡಲ್ VTU ಮೆಡಲ್ ಇದೆ ಅಂತ. ದಟ್ ವಾಸ್ ಅ ಗ್ರೇಟ್ ಬ್ರೌನಿ ಪಾಯಿಂಟ್ ಫಾರ್ ಮೀ ಇನ್ ದ ಇಂಟರ್ವ್ಯೂ. ಸೊ ಹೀಗೆ ಮ್ಯಾಡ್ಯಾಡ್ಸ್ ಅಂತ ಮಾಡ್ತಾ ಇದ್ವಿ ಇಂಜಿನಿಯರಿಂಗ್ ಡೇಸ್ ಅಲ್ಲಿ. ಸೊ ಎಲ್ಲ ಫ್ರೆಂಡ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ನಮ್ ಕಾಲೇಜ್ ಡೈರೆಕ್ಟರ್ TJ ರಾಮಮೂರ್ತಿ ಅಂತ ಎಲ್ಲಾರ್ದು ಎಂಕರೇಜ್ಮೆಂಟ್, ಅಫ್ಕೋರ್ಸ್ ಪೇರೆಂಟ್ಸ್ ಎಂಕರೇಜ್ಮೆಂಟ್ ಎಲ್ಲ ಸೇರ್ಕೊಂಡು ಪ್ರಾಬಬ್ಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು. ಅದಾದ್ಮೇಲೆ IT ಸೇರ್ಕೊಂಡ್ಮೇಲೆ ಒಂಥರ ಮೊನಾಟನಸ್ ಲೈಫ್, ಏನಾರು ಮಾಡ್ಬೇಕಲ್ಲ ಅಂದಾಗ ಯೂಟ್ಯೂಬ್ ವಾಸ್ ದಿ ಪ್ಲಾಟ್ಫಾರ್ಮ್. ಅವಾಗಿನ ಯೂಟ್ಯೂಬ್ ಇಷ್ಟೊಂದು ಬೂಮ್ ಆಗಿರ್ಲಿಲ್ಲ. ನಮಗ ಅವಾಗೆಲ್ಲ 1000 ವ್ಯೂ ಅಂದ್ರೆ ಗ್ರೇಟ್, ಯಾಕಂದ್ರೆ ಸಿನಿಮಾ ಟ್ರೈಲರ್ ಗಳಿಗೆ 1000 ವ್ಯೂ ಬರೋದು ಅವಾಗ. ಸೊ ನಮ್ಗೆ ನಾವ್ ಯಾವ್ದೋ ಒಂದ್ ಸುಮ್ನೆ ಖುಷಿಗೆ ಅಂತ ಮಾಡಿದ್ ವಿಡಿಯೋ ಬೃಹತ್ ವರಾಂಡ ಅಂತ ಜ್ಯೋತಿಷ್ಯದ ಪ್ರೋಗ್ರಾಮ್ದು ಸ್ಪೂಫ್ ಮಾಡಿದ್ವಿ. ಅದು ಒಂದ್ ದಿನಕ್ಕೆ 1000 ವ್ಯೂ ಆಗೋಯ್ತು. ಒಂದ್ ಸಿನಿಮಾ ಟ್ರೈಲರ್ ಒಂದ್ ದಿನದಲ್ಲಿ 1000 ವ್ಯೂ ಆಗೋದು. ನಮ್ದೊಂದ್ ವಿ ಆರ್ ನೋ ಬಡಿ. ನಾವ್ ಮಾಡಿದ ವಿಡಿಯೋ ಒಂದ್ ದಿನಕ್ಕೆ 1000 ವ್ಯೂ ಆಯ್ತು ಅಂದ್ರೆ ನಮ್ಗೊಂಥರ ಫುಲ್ ಖುಷಿ ಆಗೋಗಿತ್ತು. ಕಂಟಿನ್ಯೂ ಮಾಡೋಣ ಇದನ್ನ ಅಂತ. ಅದನ್ನ ಕಂಟಿನ್ಯೂಸ್ ಆಗಿ ನಮ್ ಪಾಡಿಗೆ ನಮ್ ಖುಷಿಗೆ ನಾವು ಮಾಡ್ಕೊಂತ ಇದ್ವಿ. ಒಂದಿನ ಸುವರ್ಣ ನ್ಯೂಸ್ ಅವರು, TV9 ಅವರು ಎಲ್ಲ ಕರೆದ್ಬಿಟ್ಟು ನಮ್ಗೆ ಪ್ರೋಗ್ರಾಮ್ ಮಾಡ್ಕೊಡಿ ಅಂತ. ದ ವೀಕ್ ದಟ್ ವಾಸಂಟ್ ಅಂತ ಬರುತ್ತಲ್ಲ, ಬರ್ತಿತ್ತು ಅವಾಗ ಸೈರಸ್ ಪ್ರೋಚಾ ನಡ್ಸ್ಕೊಡೋನ್ CNN IBNಗೆ. ಆ ತರ ಅನಿಲ್ ಭಾರದ್ವಾಜ್ ಅಂತ, ಮತ್ತೆ ರಂಗನಾಥ್ ಭಾರದ್ವಾಜ್, ಮತ್ತೆ ಜಯಪ್ರಕಾಶ್ ಶೆಟ್ಟಿ, ಇವರೆಲ್ಲ, ಆಮೇಲೆ ರವಿ ಅಂತ ಇನ್ನೊಬ್ರು, ಇವರೆಲ್ಲ ಕರೆದು ಸುವರ್ಣ ನ್ಯೂಸ್ TV9 ಎರಡಕ್ಕೂ ಸೈಮಲ್ಟೇನಿಯಸ್ ಆಗಿ ಕರೆದ್ರು. ಸಂದಿಲ್ ಸಮಾರಾಧನೆ ಅಂತ ಪ್ರೋಗ್ರಾಮ್ ಹೆಸರು ಇಟ್ಬಿಟ್ಟು ನಮ್ದು ಏನ್ ಯೂಟ್ಯೂಬ್ ಚಾನಲ್ ಇತ್ತು ಅದೇ ಪ್ರೋಗ್ರಾಮ್, ಅಂದ್ರೆ ಆ ವಾರದಲ್ಲಿ ಏನ್ ನ್ಯೂಸ್ ಆಗಿತ್ತು ಅದನ್ನ ಸ್ಪೂಫ್ ರೀತಿಲಿ ಜನರ ಕನ್ವೆ ಮಾಡೋದು. ಸೊ ಆ ತರದ್ ಒಂದು ಪ್ರೋಗ್ರಾಮ್ ಪೈಲಟ್ ಎಲ್ಲ ಆಗೋಯ್ತು. ಬಟ್ ತುಂಬಾ ಹೆಕ್ಟಿಕ್ ಆಗತ್ತೆ ಅನ್ನೋ ಫೀಲಿಂಗ್ ಬಂತು ನನ್ನ ಫ್ರೆಂಡ್ಸ್ಗೆ. ಇಲ್ಲ ಆಗಲ್ಲ ಮಗ, ಏನು ಮಂಡೇ ಟು ಫ್ರೈಡೆ ಕೆಲಸ ಮಾಡು, ಫ್ರೈಡೆ ತಕ್ಷಣ ಮುಗಿಸ್ಕೊಂಡ್ ಬಂದು ಸ್ಕ್ರಿಪ್ಟ್ ಮಾಡು, ಸ್ಯಾಟರ್ಡೆ ಶೂಟಿಂಗ್ ಮಾಡು, ಸಂಡೇ ಎಡಿಟಿಂಗ್ ಕೂತ್ಕೋ, ತಿರ್ಗಾ ಮಂಡೇ ಆಫೀಸ್ ಹೋಗು, ಸಾಧ್ಯ ಇಲ್ಲ ಇವೆಲ್ಲ, ಆಗಲ್ಲ ಅಂತ ಅಂದ್ರು. ಅಲ್ಲಿಗೆ ಬಿಟ್ವಿ. ಆಮೇಲೆ ನಮ್ ಪಾಡಿಗೆ ನಾವು ಯೂಟ್ಯೂಬ್ ಕಂಟಿನ್ಯೂ ಮಾಡ್ಕೊಂಡ್ವಿ. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ಕೊಂಡು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ನೈಸ್. ಸೊ ಇದು ನಿಮ್ಮ ಯೂಟ್ಯೂಬ್ ಜರ್ನಿ ಆಯ್ತು ಅಂತ ಹೇಳ್ಬೋದಲ್ಲ? ಸೊ ಈಗ ಆರ್ ಯು ಸ್ಟಿಲ್ ಆಕ್ಟಿವ್ ಆನ್ ಯೂಟ್ಯೂಬ್? ಇನ್ನ ಆಕ್ಟಿವ್ ಇದ್ದೀರಾ? ಇಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗೋಗಿದೆ. ಬಿಕಾಸ್ ಅದೇ ಕೆಲಸ ಜಾಸ್ತಿ ಆಯ್ತು, ಮದ್ವೆ ಆಯ್ತು. ದಟ್ ಎಕ್ಸ್ಪ್ಲೈನ್ಸ್ ಪ್ರಾಬಬ್ಲಿ. ಸೊ ಅದೇ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಯ್ತು, ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಅಫ್ಕೋರ್ಸ್ ಆಸೆ ಇದ್ದೇ ಇದೆ. ನೋಡ್ಬೇಕು, ಆದಷ್ಟು ಬೇಗ ಶುರು ಮಾಡ್ಬೇಕು, ರೀಸ್ಟಾರ್ಟ್ ಮಾಡ್ಬೇಕು ತಿರ್ಗಾ. ಇನ್ಸ್ಟಾಗ್ರಾಮ್ ಅಲ್ಲಿ ಅವಾಗವಾಗ ಏನಾರು, ಬಟ್ ಅಫ್ಕೋರ್ಸ್ ತುಂಬಾ ಕಮ್ಮಿ. ವೆನ್ ಕಂಪೇರ್ ಟು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಏನಿದಾರೆ ಇವಾಗ, ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾನ್ ಕ್ರಿಯೇಟ್ ಮಾಡೋ ಕಂಟೆಂಟ್ ಸಿಕ್ಕಾಪಟ್ಟೆ ಕಮ್ಮಿ. ಯಾವಾಗ್ಲೂ ಅಮಾವಾಸ್ಯೆಗೋ ಹುಣ್ಮೆಗೋ ಒಂದ್ಸಲ ಹಾಕಿದ್ರೆ ಹೆಚ್ಚು, ಆತರ ಆಗಿದೆ. ಬಟ್ ಸ್ಟಿಲ್ ದ ಕಂಟೆಂಟ್ ಅದು ಬರ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದು ಕಾದ್ಕೊಂಡು ನೋಡ್ತೀವಿ ನಾವು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇವಾಗ ನಿಮ್ದು ಯೂಟ್ಯೂಬ್ ಜರ್ನಿ ಈ ತರ ಆಯ್ತು ಅಂತ ಹೇಳಿದ್ರೆ, ನಿಮ್ಗೆ ಹಾಡ್ತಾ ಇದ್ರಿ, ನೀವು ಯುವರ್ ಸಿಂಗರ್, ನೀವು ವಿಸಿಲ್ ಮಾಡ್ತಾ ಇದ್ರಿ, ಹೌದು ಹೌದು. ಇದ್ರಲ್ಲಿ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ನೀವು ಹಾಡ್ತಿರೋದು ತುಂಬಾ ಚೆನ್ನಾಗಿದೆ, ನಿಮ್ ವಾಯ್ಸ್ ಆಕ್ಚುಲಿ, ನೀವು ಚೆನ್ನಾಗಿ ಹಾಡ್ತೀರಾ. ಡಿಡ್ ಯು ನಾಟ್ ಕಂಟಿನ್ಯೂ? ಅದೇ ಪ್ರಾಬ್ಲಿ ಐ ವಾಸ್ ಟೂ ಯಂಗ್ ಅನ್ಸುತ್ತೆ ಆ ಡಿಸಿಷನ್ ತಗೊಂಡಾಗ. ನನ್ಗೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ
ಎಲ್ರು ಹೋಗಿ ನಂಗೆ ಹಾಡಿ ಹಾಡಿ ಬೋರ್ ಬಂದ್ಬಿಟ್ಟಿತ್ತು. ಯಾವ ರಿಲೇಟಿವ್ಸ್ ಮನೆಗೆ ಹೋದ್ರು ಹಾಡು ಹೇಳು, ಯಾವ ಸ್ಕೂಲಲ್ಲಿ ಫಂಕ್ಷನ್ ಇದ್ರು ಹಾಡು ಹೇಳು, ಮಾಡಿ 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 ಒಂಥರ ಪ್ರಾಬಬ್ಲಿ ಅವರ್ಷನ್ ಬಂದಿತ್ತೋ ಏನೋ ಗೊತ್ತಿಲ್ಲ ನನ್ಗೆ. ಆ ಪೀರಿಯಡ್ ಅಲ್ಲಿ ಇವಾಗ ನೆನ್ಸ್ಕೊಂಡ್ರೆ ಚೈಲ್ಡಿಶ್ ಅನ್ಸುತ್ತೆ, ಕ್ರಿಕೆಟ್ ಆಡಕ್ ಟೈಮ್ ಸಾಕಾಗ್ತಾ ಇರ್ಲಿಲ್ಲ ಅಂತ ನಾನು ಸಂಗೀತ ಬಿಟ್ಟಿದ್ದು ಮನೇಲಿ. ಬಿಕಾಸ್ ನಾನ್ ಯಾವ್ದೋ ಅಂದ್ರೆ ಏನೋ ಪ್ರೊಫೆಷನಲ್ ಲೆವೆಲ್ ಅಂತ ಅಲ್ಲ, ರೆಗ್ಯುಲರ್ ಆಗಿ ಫ್ರೆಂಡ್ಸ್ ಜೊತೆ ಆಡೋ ಕ್ರಿಕೆಟೇನೆ ಮಧ್ಯ ಹೇಳ್ಕೊಂಡು ಹೊಟ್ಟೋಗೋರು ಸಂಗೀತ ಕ್ಲಾಸ್ಗೆ. 3 ಅವರ್ ಸಂಗೀತ ಅಭ್ಯಾಸ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಅವರ್ಷನ್ ಬಂದ್ಬಿಟ್ಟು ಅನ್ಫಾರ್ಚುನೇಟ್ಲಿ ಬಿಡೋಂಗಾಯ್ತು. ಇವಾಗ ನೆನ್ಸ್ಕೊಂಡ್ರೆ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಬಿಕಾಸ್ ನನ್ ಜೊತೆ ಹಾಡ್ತಾ ಇದ್ದವರಲ್ಲೇ ಪ್ರೊಫೆಷನಲ್ ಸಿಂಗರ್ಸ್ ಅಂಡ್ ವಿದ್ವತ್ ಎಲ್ಲ ಮಾಡಿದ್ದಾರೆ, ತುಂಬಾ ಪ್ರೊಫೆಷನಲ್ ಆಗಿ ತಗೊಂಡಿದ್ದಾರೆ. ಐ ಮೀನ್ ಅಲಾಂಗ್ ವಿತ್ ದೇರ್ ಪ್ರೊಫೆಷನ್. ಒಬ್ಬ CA, ಇನ್ನೊಬ್ಬ IT ಇದಾನೆ, ಜೊತೆಗೆ ಡ್ಯಾನ್ಸ್ ಹೇಳ್ಕೊಡ್ತಾನೆ. ಅವರೆಲ್ಲ ಇವತ್ತು ಸಖತ್ ಪ್ರೊಫೆಷನಲ್ ಆಗಿ ತಗೊಂಡು ತುಂಬಾ ಅಭ್ಯಾಸ ಮಾಡ್ತಾ ಇದಾರೆ. ನಾನು ಹಾಬಿಯಾಗಿ ನಾನ್ ಹಾಬಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದೀನಿ. ಬಟ್ ಮಿಸ್ ಮಾಡ್ಕೊಂತೀನಿ ಸಂಗೀತದ ವಿಚಾರದಲ್ಲಿ. ಅದೊಂದು ಬೇಜಾರಿದೆ, ಕಂಟಿನ್ಯೂ ಮಾಡ್ಬೇಕಾಗಿತ್ತು ಕಲ್ತ್ಕೊಳಕ್ಕೆ ಅಂತ ಒಂದ್ ಅನ್ಸತ್ತೆ. ಬಟ್ ಆಕ್ಚುಲಿ ನೀವು ಇಷ್ಟೆಲ್ಲ ಮಾಡಿರೋದ್ರಿಂದ ನಂಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ. ಯಾವ್ದಾದ್ರು ಒಂದು ಕಲೆ, ಯಾವ್ದಾದ್ರು ಒಂದು ಆರ್ಟ್ ನ ನೀವು ತುಂಬಾ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ದಿರಾ ಬಿಟ್ಟಿರೋದು ಯಾವ್ದಾದ್ರು ಇದೆಯಾ? ಅಂದ್ರೆ ಆಮೇಲೆ ಹೋಗಕ್ಕೆ ಆಗದೆ, ಟಚ್ ಮಾಡಕ್ಕೂ ಆಗದೆ, ಶುರು ಮಾಡಕ್ಕೂ ಆಗದೆ, ಆ ತರ ಯಾವ್ದಾದ್ರು? ಇಲ್ಲ ಅನ್ಸತ್ತೆ. ನಾನು ಖುಷಿಯಾದಾಗ ಹಾಡ್ತೀನಿ, ಖುಷಿಯಾದಾಗ ಡ್ಯಾನ್ಸ್ ಮಾಡ್ತೀನಿ ಮನೇಲೆ. ಐ ಮೀನ್ ಐ ಡೋಂಟ್ ಡೂ ಇಟ್ ಫಾರ್ ಸೋಷಿಯಲ್ ಮೀಡಿಯಾಗೋಸ್ಕರ ಅಥವಾ ಜನ ನೋಡ್ಲಿ ಅಂತ ಮಾಡಲ್ಲ. ನನ್ ಖುಷಿಗೆ ನಾನು ಯಾವ್ದೋ ಒಂದು ಹಾಡ್ ಹಾಕೋತೀನಿ, ಮನೇಲಿ ಡ್ಯಾನ್ಸ್ ಮಾಡ್ತೀನಿ. ಅಥವಾ ನನ್ ಖುಷಿಗೆ ಹಾಡ್ ಹೇಳ್ಕೊಂತ ಇರ್ತೀನಿ. ನನ್ ವೈಫ್ಗೂ ನಾನು ಹಾಡ್ ಹೇಳೋದು ತುಂಬಾ ಇಷ್ಟ. ಸೊ ಅವಾಗ ಕೇಳ್ತಾ ಇರ್ತಾಳೆ, ಸೊ ಹಾಡ್ತಾ ಇರ್ತೀನಿ. ಅಂಡ್ ಅಫ್ ಕೋರ್ಸ್ ಮಿಮಿಕ್ರಿ ಎವ್ರಿ ಡೇ ಕನ್ನಡಿ ಮುಂದೆ ಮಾಡೇ ಮಾಡ್ತೀನಿ. ನಮ್ಮ ಮುಂದೆನೂ ಒಂದ್ಸತಿ ಮಾಡ್ಬೇಕು. ಶೋರ್, ಖಂಡಿತ. ಏನಾದ್ರು ಟಾಪಿಕ್ ಇದ್ರೆ ಹೇಳಿ, ಅಥವಾ ಏನಾದ್ರು ಕ್ವಶನ್? ಫ್ರೀ, ಯು ಆರ್ ಟೋಟಲಿ ಫ್ರೀ. ಹಾಗೆ ಹೇಳಿದ್ರೆ ಬಹಳ ಕಷ್ಟವಾಗುತ್ತೆ. ಯಾಕೆಂತಂದ್ರೆ ಯಾವ್ದಾದ್ರು ಒಂದು ಸನ್ನಿವೇಶ ಅಂತ ಕೊಟ್ಟಾಗ ನಟರಿಗೆ ನಟನೆ ಮಾಡೋದು ಸುಲಭ ಆಗುತ್ತೆ. ಏನು ಇಲ್ಲ, ಏನು ಬೇಕಾದ್ರೂ ಮಾತಾಡಿದ್ರೆ ಏನು ಮಾತಾಡೋದು ರಾಜ್ಕುಮಾರಿಗರಿಗೆ ಏನು ಗೊತ್ತಾಗೋದಿಲ್ಲ. ಇವನ ಸಾಧನೆ ಬಹಳ ಅಲ್ಪ. ಸಾಧಿಸ್ಬೇಕಾಗಿರೋದು ಸಾಗರದಷ್ಟು, ಸಾಧಿಸಿರೋದು ಸಾಸಿವೆಯಷ್ಟು ಅಂತ ಹೇಳ್ತಾರೆ. ಹಾಗೆ ಏನು ಮಾತನಾಡೋದು ಅಂತ ಗೊತ್ತಾಗೋದಿಲ್ಲ ನೋಡಿ. ಐ ಥಿಂಕ್ ಖಂಡಿತ. ಯಾಕಂದ್ರೆ ಒಂದು ಟಾಪಿಕ್ ಅಂತ ಇಲ್ಲದಾಗ 100% ಯಾವ ವಿಷಯದ ಬಗ್ಗೆ ನಾನು ಇವಾಗ ಮಾತಾಡ್ಬೇಕು, ಯಾರ ಬಗ್ಗೆ ಮಿಮಿಕ್ರಿ ಮಾಡ್ಬೇಕು, ಏನ್ ಹೇಳ್ಬೇಕಂತ 100% ಗೊತ್ತಾಗ್ತಾ ಇಲ್ಲ. ಅಪ್ಪಾಜಿ ಹೇಳ್ದಂಗ ಒಂದು ಟಾಪಿಕ್ ಅಂತ ಇದ್ರೆ ಖಂಡಿತ ಮಾಡ್ಬೋದಮ್ಮ. ನನ್ನ ಮಗನ್ ಟಾಪಿಕ್ ಯಾಕೆ ಬೇಕು ಅಲ್ವಾ? ಯಾವ್ದೇ ವಿಷಯ ಇಡ್ಲಿ, ಏನೇ ಇಡ್ಲಿ, ದಿಸ್ ಇಸ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್, ಯಾವ್ದ್ರ ಬಗ್ಗೆ ಬೇಕಾದ್ರೆ ಮಾತಾಡ್ತೀನಿ, ಅರ್ಥ ಆಯ್ತಾ? ಸ್ಟಾಪ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಿಯಲ್ಲೋ ಹುಚ್ಚ, ಇದು ಸಾಯಿ ಕುಮಾರ್, ಗೊತ್ತಾಯ್ತಾ? ಏನಪ್ಪಾ ಸಾಯಿ ಕುಮಾರ, ಸಡನ್ನಾಗಿ ಹಂಗ್ ವಾಯ್ಸ್ ರೀಚ್ ಮಾಡ್ಬಿಟ್ರೆ ನಾನ್ ಏನ್ ಮಾತಾಡೋದು, ನಾನು ಬಾಗಣ್ಣ, ಗೊತ್ತಾಯ್ತಾ? ಶಿವನೇ ಶಂಭುಲಿಂಗ, ಎಲ್ರು ಬಂದು ಮಾತಾಡ್ತಾ ಇದ್ದಾಗ ನಾನ್ ಮಾತಾಡ್ತಿದ್ರೆ ಹೆಂಗೆ? ಶಿವ ಢಂಕೆನ ಬಣ್ಣವರ ನಾನಪ್ಪ ಗಿರೇಂದ್ರ ಗೋಪಾಲ್. ತೀರಣ್ಣ, ದಿಸ್ ಇಸ್ ಟೈಗರ್, ನನ್ನ ಮರ್ತ್ಬಿಟ್ರ? Perfect. Actually, I mean, how many voices did you pick? I think 10 already. ಇಲ್ಲ ಅನ್ಸುತ್ತೆ, 5-6 ಮಾಡದ್ನ ಗೊತ್ತಿಲ್ಲ. ಇಲ್ಲ, I think it was definitely more than 7. ಹೌದಾ? Okay. Yeah, in a minute, you switched so quickly and so briskly. Wow. Thank you. It's amazing. Thank you. Because ಎಷ್ಟೊಂದು ಜನ ಮಿಮಿಕ್ರಿ ಮಾಡೋರು, they take time to switch those voices. Thank you so much. Thanks. ಸುಮಾರು ಜನ ಬಿಟ್ಟೆ, ಆಕ್ಚುಲಿ ಟೆನಿಸ್ ಕೃಷ್ಣ ಬಿಟ್ಟೆ, ಯಾರ್ಯಾರು ನಾಪ್ಕ ಬಂತು ಅವ್ರದ್ ಮಾಡ್ದೆ. No, but this was really good. Actually, ನೀವು ಹೇಳಿಲ್ಲ ಇವಾಗ. You said ನಾನು ಬಾಲಣ್ಣ, ನಾನು ಟೈಗರ್ ಪ್ರಭಾಕರ್. You were saying that, right? ಅದು ಹೇಳಿಲ್ಲ ಅಂದ್ರೆ, I mean, it is obvious we could make out. It is that close. I mean, it's not like, Thank you. ಒಂಥರ ತುಂಬಾ ಜನ ಇದನ್ನ ಅಟೆಂಪ್ಟ್ ಮಾಡ್ತಾರೆ. If you have seen, even in the comedy shows which come on the TV, they attempt these actors. Right. But it is not so close. And Right. like Dr. Rajkumar or tale hi kerkondu maatad. That was like awesome. Thank you so much. Thanks.
I mean, that is Thank you. this typical style, alva. I think you very closely follow the Rajkumar family ಅಂತ ಅನ್ಸುತ್ತೆ. You're ಯಾ ಹ್ಯಾವ್ ಬೀನ್ ಎ ಹ್ಯೂಜ್ ಫ್ಯಾನ್. ನಂಗೆ ಚಿಕ್ಕ ವಯಸ್ಸಿಂದ ನಮ್ ತಂದೆನೇ ಕಾರಣ. ಅಂದ್ರೆ ಆ ತರ ಇರ್ಬೇಕು ಕ್ಯಾರೆಕ್ಟರ್ ಅಥವಾ ಬಿಹೇವಿಯರ್ ಅಥವಾ ಏನೋ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಅಂತ ನಮ್ ತಂದೆ ನನ್ನ ಪ್ರಾಬ್ಲಿ 2 ವರ್ಷ 3 ವರ್ಷದ ಮಗುವಿಂದ ಅವ್ರ ಎದೆ ಮೇಲೆ ಮಲಗಿಸ್ಕೊಂಡು ರಾಮಾಯಣ ಮಹಾಭಾರತ ಒಡ ಹುಟ್ಟಿದವರು ಅಂದ್ರೆ ಆ ಲೆವೆಲ್ಗೆ ಅವ್ರು ರಾಜ್ಕುಮಾರ್ ಫಿಲಮ್ಸ್ ನ ಇಡ್ತಾ ಇದ್ದಿದ್ದು. ರಾಮಾಯಣ ಮಹಾಭಾರತದ ಜೊತೆ ರಾಜ್ಕುಮಾರ್ ಫಿಲಂ ಕತೆ ಹೇಳೋರು. ಜೀವನ್ ಚೈತ್ರ, ಒಡ ಹುಟ್ಟಿದವರು, ಮಯೂರ. ಅಂದ್ರೆ ಆತರ ನನ್ ಮಗನು ಬೆಳಿಲಿ, ಅದೇ ತರ ಆಟಿಟ್ಯೂಡ್ ಇಟ್ಕೊಳ್ಳಿ, ಅದೇ ತರ ಕರೇಜ್ ಬರ್ಲಿ, ಅದೇ ತರ ಒಳ್ಳೆ ಬುದ್ಧಿ ಇರ್ಲಿ ಅಂತ ಆ ತರ ಹೇಳಿ 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 ರಾಜ್ಕುಮಾರ್ ಫ್ಯಾನ್ ಆಗಿದ್ದು. ಅಂಡ್ ಆಲ್ಸೋ ಎನಿ ಮೋನೋ ಆಕ್ಟಿಂಗ್ ಫಾರ್ ದಟ್ ಮ್ಯಾಟರ್ ಕಾಂಪಿಟೇಷನ್ಸ್ಗೆ ಡಾಕ್ಟರ್ ರಾಜ್ಕುಮಾರ್ ವಾಸ್ ಲೈಕ್ ದಿ ಎನ್ಸೈಕ್ಲೋಪೀಡಿಯಾ ಅಲ್ವಾ. ಅಂದ್ರೆ ಇವಾಗ ಮಯೂರ ಮಾಡ್ಬೇಕು ಅಂದ್ರು ರಾಜ್ಕುಮಾರ್, ಕೃಷ್ಣದೇವರಾಯ ಮಾಡ್ಬೇಕು ಅಂದ್ರು ರಾಜ್ಕುಮಾರ್. ಯಾವುದೇ ಒಂದು ಆಕ್ಟಿಂಗ್ ಗೆ ಪ್ರಾಧಾನ್ಯ ಇರುವಂತ ಒಂದು ರೋಲ್ ಮಾಡ್ಬೇಕು ಮೋನೋ ಆಕ್ಟಿಂಗ್ ಅಲ್ಲಿ ಅಂದ್ರೆ ಅದಕ್ಕೆ ದೇರ್ ವಾಸ್ ನೋ ಅದರ್ ಆಕ್ಟರ್ ನಮ್ಗೆ. ಸೊ ಅದನ್ನ ನೋಡಿ 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 ಒಂಥರ ರಾಜ್ಕುಮಾರ್ ಅಂದ್ರೆ ಆಲ್ಮೋಸ್ಟ್ ಗಾಡ್ ಆಫ್ ಆಕ್ಟಿಂಗ್ ಅನ್ನೋ ತರಾನೇ ಒಂದು ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಆಕ್ಟಿಂಗ್ ಅಂದ್ರೆ ಇದಪ್ಪ ಅಂತ. ಸೊ ನನ್ ಇವಾಗ ಸಿನಿಮಾ ಮಾಡ್ಬೇಕು ಅಂತಂದ್ರು ಎಷ್ಟೊಂದ್ಸಲ ನಮ್ ಡೈರೆಕ್ಟರ್ ಹೇಳೋರು, ಅಣ್ಣವ್ರು ಬರ್ತಾ ಇದಾರೆ ಮೈ ಮೇಲೆ, ಅಣ್ಣವ್ರು ಬರ್ತಾ ಇದಾರೆ, ನಿಮ್ ಸ್ಟೈಲ್ ಅಲ್ಲಿ ಮಾಡಿ, ಮಾಡಿ ಅಂತ ಒಂಥರ ಆ ಲೆವೆಲ್ಗೆ ಫಾಲೋ ಮಾಡ್ತಾ ಇದ್ದೆ ಡಾಕ್ಟರ್ ರಾಜ್ಕುಮಾರ್ ಮೂವೀಸ್ ನ. ಅಂಡ್ ಆಫ್ ಕೋರ್ಸ್ ಶಿವರಾಜ್ ಕುಮಾರ್ ಆಕ್ಟಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಹಿಸ್ ಐಸ್ ಆರ್ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಸಿವ್ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ದ ವೇ ಹಿ ಎಮೋಟ್ಸ್ ಥ್ರೂ ಹಿಸ್ ಐಸ್, ವೆರಿ ಎಕ್ಸ್ಪ್ರೆಸಿವ್ ಬ್ರೌನ್ ಐಬಾಲ್ಸ್, ಐ ಮೀನ್ ಐಸ್ ಅಂಡ್ ಬ್ರೌನ್ ಐಬಾಲ್ಸ್. ಸೊ ವೆರಿ ಫ್ಯೂ ಆಕ್ಟರ್ಸ್ ಹೂ ಕ್ಯಾನ್ ಎಮೋಟ್ ಸೋ ಮಚ್ ವಿತ್ ಐಸ್ ಅಂತ ನನ್ಗನ್ಸತ್ತೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಶಿವರಾಜ್ ಕುಮಾರ್ ಇವ್ರು 3 ಜನದ ಆಕ್ಟಿಂಗು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೈಸ್ ನೈಸ್. ಸೊ ಜಯನ್, ನಾನು ಇನ್ನೊಂದು ಕ್ವೆಶನ್ ಕೇಳಬೇಕು. ಅಂದ್ರೆ ಐ ಡೋಂಟ್ ನೋ, ಐ ಆಮ್ ಸಾರಿ ಇಫ್ ಇಟ್ ಇಸ್ ಸೌಂಡಿಂಗ್ ವೆರಿ ಪರ್ಸನಲ್ ಟು ಯು. ನೋ ವರೀಸ್. ಮದುವೆ ಆದ್ಮೇಲೆ ಈ ಒಂದು ಆರ್ಟ್ ಫಾರ್ಮ್ಸ್ಗೆ ಇಸ್ ದೇರ್ ಅ ಬ್ರೇಕ್? ಅಂದ್ರೆ ಅಫ್ಕೋರ್ಸ್ ನಾಟ್ ದಟ್ ಸಂಬಡಿ ವಿಲ್ ಸ್ಟಾಪ್ ಯು, ಬಟ್ ತಾನಾಗಿ ತಾನೇ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗತ್ತೆ. ಯು ಹ್ಯಾವ್ ಅನ್ ಅದರ್ ಪರ್ಸನ್ ಲಿವಿಂಗ್ ವಿತ್ ಯು. ಸೊ ಅವ್ರಿಗೆ ಅದನ್ನ ನೋಡ್ಬೇಕಾಗತ್ತೆ. ಇಟ್ಸ್ ನಾಟ್ ದಟ್ ಯಾರು ನೀನ್ ಇದ್ ಮಾಡ್ಬೇಡ, ನಂಗೆ ಇದು ಇಷ್ಟ ಇಲ್ಲ ಅಂತ ಯಾರು ಹೇಳೋದಿಲ್ಲ. ಬಟ್ ಇಟ್ ವಿಲ್ ಆಬ್ವಿಯಸ್ಲಿ ಲೈಕ್ ಗ್ರಾಜುಯಲಿ ಕಮ್ ಡೌನ್, ಸ್ಲೋ ಡೌನ್ ಆರ್ ಸಮಥಿಂಗ್. ಆ ತರ ಏನಾದ್ರು ಅನ್ಸಿದ್ಯಾ ನಿಮ್ಗೆ? ಇಲ್ಲ, ಐ ಡೋಂಟ್ ಥಿಂಕ್ ಮದ್ವೆ ಇಸ್ ದ ರೀಸನ್ ಫಾರ್ ಇಟ್. ಬಿಕಾಸ್ ಅವಳು ಎಂಕರೇಜ್ ಮಾಡ್ತಾನೆ ಇರ್ತಾಳೆ. ಬಿಕಾಸ್ ಕೇಳ್ದವ್ರೆಲ್ಲ ಇವಾಗ ಎಲ್ಲೋ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಏನ್ ಮಾಡದೆ ಬಿಟ್ಬಿಟ್ಟಿದಿರ ವಿಡಿಯೋಸ್ ಅಂತ ನಮ್ ತಾಯಿಗೂ ಹೇಳ್ತಾರೆ. ಇನ್ಫ್ಯಾಕ್ಟ್ ನನ್ ವೈಫ್ಗೂ ಹೇಳ್ತಾರಂತೆ. ಶೀಸ್ ಅ ಡಾಕ್ಟರ್. ಅವಳ ಕೊಲೀಗ್ಸ್ ಎಲ್ಲ ವೆನ್ ದೇ ಫಾಲೋ ಹರ್ ಆನ್ ಇನ್ಸ್ಟಾಗ್ರಾಮ್, ಜಯಂತ್ ವೈಫ್ ಅಂತ ಗೊತ್ತಾದಾಗ, ನಿಮ್ ಹಸ್ಬೆಂಡ್ ನಾನು ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ತೀನಿ, ಅವ್ರ ಕಂಟೆಂಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಇವಾಗ ಯಾಕೆ ಮಾಡ್ತಾ ಇಲ್ಲ ಅಂತ ಅವಳನ್ನು ಕೇಳ್ತಾರಂತೆ. ಸೊ ಅವಳು ಆಕ್ಚುಲಿ ವೆರಿ ಎಂಕರೇಜಿಂಗ್, ಮಾಡಿ ಮಾಡಿ ಅಂತ ಹೇಳ್ತಾನೆ ಇರ್ತಾಳೆ. ಬಟ್ ಕೆಲ್ಸಾನು ಜಾಸ್ತಿ ಆಗಿದೆ ಇವಾಗ. ವಿತ್ ಏಜ್ ಆಫೀಸಲ್ಲೂ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತಲ್ಲ, ಪ್ರಾಬಬ್ಲಿ ದಟ್ ಕುಡ್ ಬಿ ದ ರೀಸನ್ ಅಂತ ಅನ್ಸತ್ತೆ. ಬಟ್ ಇನ್ನೊಂದು 2-3 months ಅಲ್ಲಿ ಐ ಶುಡ್ ರೀಸ್ಟಾರ್ಟ್ ಅಗೇನ್. Yeah, so when you restart, ಯಾವ್ದ್ರಿಂದ ರೀಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋದೆ? ಬಿಕಾಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಪಿಕ್ ಫ್ರಮ್. ಫುಲ್ ಒಂದು ಗೊತ್ತಿಲ್ಲ ಅವತ್ತಿನ ದಿನದ. ಇವತ್ತಂತೂ ಒಂದೊಂದ್ ದಿನಕ್ಕೂ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಮುಂಚೆ ಎಲ್ಲ ವರ್ಷಗಟ್ಲೆ ಒಂದೇ ಟ್ರೆಂಡ್ ಇರೋದು. ಇವಾಗ ಇವತ್ತೊಂದು ಕಂಟೆಂಟ್ ಆದ್ರೆ ನಾಳೆ ಇನ್ನೊಂದು, ಅಂಡ್ ಇವತ್ ಮಾಡಿದ್ ನಾಳೆಗೆ ಸ್ಟೇಲ್ ಆಗ್ಬಿಡುತ್ತೆ ಕಂಟೆಂಟ್. ಆ ಲೆವೆಲ್ಗೆ ಕಂಟೆಂಟ್ ಸಿಗ್ತಾ ಇದೆ. ಕನ್ಸ್ಯೂಮ್ ಮಾಡ್ಕೊಳ್ಳೋರ್ಗಿನ್ನ ಕ್ರಿಯೇಟ್ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯು ನೆವರ್ ನೋ ಆಫ್ಟರ್ 2-3 months ಯಾವ ತರ ಇರುತ್ತೆ ಕಂಟೆಂಟ್ ಅಂತ. ಓಕೆ, ಸೊ ಇದರಿಂದ ನಾ ಇನ್ನೊಂದು ಕ್ವೆಶನ್ ಕೇಳಬೇಕು ಅಂತಂದ್ರೆ, ಯು ಆರ್ ಆಕ್ಚುಲಿ ಡೂಯಿಂಗ್ ದಿಸ್ ಕೈಂಡ್ ಆಫ್ ಬೇಸಿಕಲಿ ದ ಕರೆಂಟ್ ಪಾಲಿಟಿಕ್ಸ್, ಅದನ್ನ ತಗೊಂಡು ಒಂದು ಸ್ಪೂಫ್ ಮಾಡಿ ಜನರಿಗೆ ಅರ್ಥ ಆಗೋ ತರ ಅದನ್ನ ಯು ವುಡ್ ಪುಟ್ ಔಟ್. ದಟ್ ವಾಸ್ ವೆರಿ ಗುಡ್ ಆಕ್ಚುಲಿ. ಟು ಬಿ ಆನೆಸ್ಟ್, ಹೊರಗಡೆ ಇರೋರ್ಗೆ ಇಂಡಿಯನ್ ಪಾಲಿಟಿಕ್ಸ್ ದೇ ವೋಂಟ್ ನೋ ವಾಟ್ಸ್ ಆಕ್ಚುಲಿ ಹ್ಯಾಪನಿಂಗ್ ದೇರ್ ಕಂಟಿನ್ಯೂಸ್ಲಿ ಅನ್ಲೆಸ್ ದೇ ಫಾಲೋ. ಪೂರ್ತಿ ಕುತ್ಕೊಂಡು ಫುಲ್ ಟೈಮ್ ಇಂಡಿಯನ್ ನ್ಯೂಸ್ ಚಾನೆಲ್ ನೋಡ್ತಾ ಇರಬೇಕು, ಆ ತರ ಏನಾದ್ರು ಇರೋದಿದ್ರೆ ಮಾತ್ರ ಅಂತವ್ರಿಗೆ ಗೊತ್ತಾಗತ್ತೆ. ಅದರ್ವೈಸ್ ಇಟ್ ವುಡ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಅಸ್ NRIs ಟು ಫಾಲೋ ಇಂಡಿಯನ್ ನ್ಯೂಸ್. ಸೊ ಈ ತರ ಒಂದು ಕಂಟೆಂಟ್ ಲೈಕ್ ಕಾಮಿಡಿ ವೇ ವೆನ್ ಇಟ್ ವಾಸ್ ಪುಟ್ ಔಟ್, ಇಟ್ ಯೂಸ್ ಟು ಬಿ ಲೈಕ್ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಅನ್ನೋ ತರ. ಇಟ್ ಯೂಸ್ ಟು ಲೈಕ್ awaken us a little bit. So that content probably is something that
is missing on the internet, I can say now. Because ತುಂಬಾ ಜನ ಅದನ್ನ ಮಾಡಕ್ ಟ್ರೈ ಮಾಡ್ತಾರೆ, ಅದು ಏನೇನೋ ಆಗೋಗ್ಬಿಡತ್ತೆ, and then they get into controversies and whatever it is. ಆ Yeah. ಒಂದು these kind of ideas, ಇದಕ್ಕೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ಥ್ಯಾಂಕ್ಸ್. ಇದು ಕಿತಾಪತಿ ಕೃಷ್ಣಮೂರ್ತಿ ಇದಲ್ವಾ ನೀವು Yeah, ಕೇಳ್ತಾ ಇರೋದು? yeah, ಓಕೆ. ಕಿತಾಪತಿ ಕೃಷ್ಣಮೂರ್ತಿ ಹುಟ್ಕೊಂಡಿದ್ದು ಲಾಕ್ಡೌನ್ ಟೈಮ್ ಅಲ್ಲಿ. ಹ್ಮ್. ಬಿಕಾಸ್ ಅವಾಗ ನಾವಿದ್ದಿದ್ ಸಿಚುವೇಶನ್ಗೆ ದೇಶನ ಒಗ್ಗೂಡಿಸ್ಕೊಂಡು ಮುಂದಕ್ಕೆ ತಗೊಂಡ್ ಹೋಗೋದು ವಾಸ್ ವೆರಿ ಇಂಪಾರ್ಟೆಂಟ್. ಸೊ ಅಂಥ ಟೈಮಲ್ಲೂ ಕುಹಕಗಳು ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದು ನೋಡಿದಾಗ ನನಗೂ ಒಳಗಡೆ ಕುದಿಯೋದು, ಏನಪ್ಪ ಏನ್ ಜನನಪ್ಪ ಇವ್ರುಗಳೆಲ್ಲ ಇಂಥ ಟೈಮಲ್ಲೂ ರಾಜಕೀಯ ಮಾಡ್ತಾರಲ್ಲ ಅಂತ. ಸೊ ಅಂಥ ಬುದ್ಧಿ ಇಲ್ದೇ ಇರೋ ಜೀವಿಗಳ ಸ್ಪೂಫ್ ಕ್ಯಾರೆಕ್ಟರ್ ಅಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ತರ ಇರುತ್ತೆ, ಈ ತರಾನು ಥಿಂಕ್ ಮಾಡಬಹುದಾ ಅನ್ನೋದರ ಎಕ್ಸಾಜರೇಟೆಡ್ ವರ್ಷನ್ ಕಿತಾಪತಿ ಕೃಷ್ಣಮೂರ್ತಿ ಆಗಿತ್ತು. ಬಟ್ ಅಂಡ್ ಅದು ನನ್ ಪೇಜಲ್ಲಿ ನಾನು ಮಾಡ್ಕೋತಾ ಇದ್ದೆ. ಅದಾದ್ಮೇಲೆ ಸಂವಾದ ಅವರು ಕೇಳಿದ್ರು ನಮಗ್ ಮಾಡ್ಬಹುದಾ ಅಂತ. ಖಂಡಿತ ಮಾಡ್ತೀನಿ, ಬಿಕಾಸ್ ಇಟ್ಸ್ ಅ ಬಿಗ್ಗರ್ ಪ್ಲಾಟ್ಫಾರ್ಮ್, ಜಾಸ್ತಿ ಜನಕ್ಕೆ ರೀಚ್ ಆಗತ್ತೆ ಅಂತ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡಿದ್ರು, ಮಿಲಿಯನ್ಸ್ ಆಫ್ ವ್ಯೂಸ್ ಬರೋದು ಅದಕ್ಕೆ ಸಂವಾದ ಚಾನೆಲ್ ಅಲ್ಲಿ. ಬಟ್ ಆಮೇಲೆ ಈ ಬುದ್ಧಿ ಇಲ್ದಿರೋ ಜೀವಿಗಳು ಯಾವ ಲೆವೆಲ್ ಕೊಟ್ಟೋದ್ರು ಅಂದ್ರೆ ನನ್ನ ಎಕ್ಸಾಜರೇಷನ್ ನ ಅವ್ರ ಥಿಂಕಿಂಗ್ ಮೀರ್ ಬಿಡ್ತು. ಅಂದ್ರೆ ಅದನ್ನ ಸ್ಪೂಫ್ ಮಾಡಕ್ ಸಾಧ್ಯ ಇಲ್ದೇ ಇರೋ ಲೆವೆಲ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇದ್ರೆ ಅವ್ರ ಥಿಂಕಿಂಗ್ ಕಾಮಿಡಿ ಇದ್ದಾಗ ನಾನು ಇಲ್ಲಿ ಕಾಮಿಡಿ ಸೃಷ್ಟಿಸಕ್ ಸ್ಕೋಪ್ ಎಲ್ಲಿದೆ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಬಿಕಾಸ್ ಆ ಲೆವೆಲ್ಗೆ ಅವ್ರನ್ನ ಮೀರಿಸಿ ಯೋಚನೆ ಮಾಡಕ್, ಅಂದ್ರೆ ಅವ್ರ ಥಿಂಕಿಂಗ್ ಎಕ್ಸಾಜರೇಟ್ ಮಾಡಕ್ ಸ್ಕೋಪ್ ಇಲ್ದೇ ಇರೋ ಲೆವೆಲ್ಗೆ ಅವರೇ ರೀಚ್ ಆಗ್ಬಿಟ್ರು. ಅವ್ರ ಫ್ರಸ್ಟ್ರೇಷನ್ ಆ ಲೆವೆಲ್ಗೆ ರೀಚ್ ಆದಾಗ ಇದನ್ ಬೀಟ್ ಮಾಡಕ್ ಆಗಲ್ಲಪ್ಪ, ದೊಡ್ಡ ನಮಸ್ಕಾರ ನಿಮ್ಗೆ ಸ್ಟಾಪ್ ಮಾಡ್ಬೇಕಾಯ್ತು. ಓಕೆ ಓಕೆ. ಸೊ ಇದು ನೀವು ಚಾನೆಲ್ಸ್ ಗೆ ಮಾಡ್ತಾ ಇದ್ರಿ, ಅಂಡ್ ದೆನ್ ಯು ಆಲ್ಸೋ ಡಿಡ್ ಫಾರ್ ಯೋರ್ ಓನ್ ಯೂಟ್ಯೂಬ್ ಚಾನಲ್ ಅಂಡ್ ದೆನ್ ಅದರ್ Correct. ಚಾನಲ್ಸ್ ಅಂಡ್ ಆಲ್ ದಿಸ್ ಅಲ್ಲ. ಸೊ ಇದ್ರ ಮಧ್ಯ ಡಿಡ್ ಯು ಗೆಟ್ ಎನಿ ಆಪರ್ಚುನಿಟಿ ದಟ್ ಒಂಥರ ತುಂಬಾ ಒಳ್ಳೆ ಆಪರ್ಚುನಿಟಿ ಇದು, ಆದ್ರೆ ನಂಗೆ ಇದು ಮಾಡಕ್ ಆಗ್ಲಿಲ್ವಲ್ಲ ಅನ್ನೋದು ಯಾವ್ದಾದ್ರು ಒಂದು ಬೇಜಾರಿನ ವಿಷಯ ಇದೆಯಾ? ಬೇಕಾದಷ್ಟಿದೆ. ಸುಮಾರ್ ದೊಡ್ಡ ದೊಡ್ಡ ರಿಯಾಲಿಟಿ ಶೋಸ್ ಇಂದ ಕಾಲ್ ಬಂದಿದೆ. ಬಟ್ ಮೊಬೈಲ್ ಇಲ್ದಿರಾ ಅಂಡ್ ಮನೆಯಿಂದ ದೂರ ಇರೋಂಥ ಇರೋದ್ ನನಗ್ ಸ್ವಲ್ಪ ಕಷ್ಟ. ಅಂಡ್ ಕೆಲ್ಸ ಆಗ್ಲಿ ಇದಾಗ್ಲಿ ಬಿಟ್ಟು ಹೋಗಕ್ ಆಗಲ್ಲ. ಸೊ ಅದೊಂದು ರಿಗ್ರೆಟ್ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ಐ ಥಿಂಕ್ ಐ ಹ್ಯಾವ್ ಡನ್ ಅ ರೈಟ್ ಡಿಸಿಷನ್. ಬಿಕಾಸ್ ಐ ಥಿಂಕ್ ಐ ಹ್ಯಾವ್ ಟೇಕನ್ ಅ ರೈಟ್ ಡಿಸಿಷನ್ ಆ ವಿಚಾರದಲ್ಲಿ. ಬಟ್ ಒಂದು ಏನ್ ನನಗೆ ಸಖತ್ ಬೇಜಾರಿರೋದು ಅಂದ್ರೆ ರಾಜ್ಭವನ್ ಅಲ್ಲಿ ಸುಮಾರು ಕಂಟೆಂಟ್ ಕ್ರಿಯೇಟರ್ಸ್ ನ ಮೋದಿ ಅವರು ಕರೆದಿದ್ರು. ಸಿನಿಮಾ ಹೀರೋಗಳು ಅಂಡ್ ಕಂಟೆಂಟ್ ಕ್ರಿಯೇಟರ್ಸ್ ನ ಮೋದಿ ಅವ್ರನ್ನ ಮೀಟ್ ಮಾಡಕ್ ಒಂದು ಆಪರ್ಚುನಿಟಿ ಅಂತ ಇತ್ತು. ನಂದು ಅವ್ರನ್ನ ವೆಲ್ಕಮಿಂಗ್ ಟೀಮ್ ಅಲ್ಲಿ ನನ್ನ ಹೆಸರು ಇತ್ತು. ರಾಜ್ಭವನ್ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋ ಅಂತ ಒಂದು ಆಪರ್ಚುನಿಟಿ ಇತ್ತು. ಅನ್ಫಾರ್ಚುನೇಟ್ಲಿ ಪೊಲೀಸ್ ವೆರಿಫಿಕೇಶನ್ ಡಿಲೇ ಆಗ್ಬಿಟ್ಟು ನಂದು ಕ್ಯಾನ್ಸಲ್ ಆಗೋಯ್ತು. ಎಷ್ಟು ಬೇಜಾರಾಯ್ತು ಅಂದ್ರೆ ಅದೊಂದು ಬೇಜಾರ್ ಸಿಕ್ಕಾಪಟ್ಟೆ ಇದೆ. ಹೋಪ್ಫುಲಿ ಐ ಗೆಟ್ ಟು ಮೀಟ್ ಹಿಮ್ ಸೂನ್. Yeah, we also wish for that. ಥ್ಯಾಂಕ್ ಯು. ಅದರಿಂದ ಇನ್ನೊಂದಷ್ಟು ಚೆನ್ನಾಗಿರೋ ಕಂಟೆಂಟ್ ಬರ್ಬೋದು ಆಬ್ವಿಯಸ್ಲಿ. ಥ್ಯಾಂಕ್ ಯು. ನಾನ್ ಫುಲ್ ವಿಜುವಲೈಸ್ ಎಲ್ಲ ಮಾಡ್ಕೊಂತ ಇದ್ದೆ, ಮೋದಿ ಅವರು ಏನ್ ಮಾತಾಡ್ಬೋದು ನಾನು ಸಿಗೋಂತ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅಂತೆಲ್ಲ ವಿಜುವಲೈಸ್ ಮಾಡ್ಕೊಂತ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಹಿಂದಿನ ದಿನ ಕಾಲ್ ಮಾಡ್ಬಿಟ್ಟು ಪೊಲೀಸ್ ವೆರಿಫಿಕೇಶನ್ ಆನ್ ಟೈಮ್ ಆಗ್ಲಿಲ್ಲ. ಸೊ ಫಾರ್ ಸೆಕ್ಯೂರಿಟಿ ರೀಸನ್ಸ್ ವಿ ಹ್ಯಾವ್ ಟು ಕ್ಯಾನ್ಸಲ್ ದಿಸ್ ಅಂತ ಅನ್ಬಿಟ್ರು. Very bad actually. I mean, okay, it happens. Probably something bigger, something better is waiting for you. Thank you. Hopefully maybe like a one-on-one meeting, not we call them. Thank you. ಆಗ್ಲಿ ಸದ್ಯ. Yeah. So ಜಯಂತ್, ನಾ ಕೇಳ್ತಾ ಇದ್ರೆ ನನ್ನ ಕ್ವೆಶನ್ಸ್ ಮುಗಿತಾನೆ ಇರೋದಿಲ್ಲ ಅನ್ಸುತ್ತೆ. ಅಂಡ್ ಐ ಸ್ಟಿಲ್ ವಾಂಟ್ ಟು ಡಿಗ್ ಇನ್ ಟು ಸೋ ಮೆನಿ ಥಿಂಗ್ಸ್. ಬಟ್ ಈಗ ನಿಮ್ಮ ಮನೆಯಲ್ಲಿ ನೀವು ಹೇಳಿದ್ರಿ ನಿಮ್ಮ ತಂದೆಯಿಂದ ತುಂಬಾನೇ ಸಪೋರ್ಟ್ ಇತ್ತು, ಅಂಡ್ ನಿಮ್ಮ ತಾಯಿಯಿಂದ ತುಂಬಾ ಸಪೋರ್ಟ್ ಇತ್ತು. ದೇ ವರ್ ಟೆಲಿಂಗ್ ಯು ಸ್ಟೋರೀಸ್ ಅಂಡ್ ದೇ ಎನ್ಕರೇಜ್ ಯು ಟು ಪಿಕ್ ದಿಸ್ ಅಪ್ ಅಂತ. ಬಟ್ ಹಾಗೆ ಸ್ಟಡೀಸ್ ಅಲ್ಲಿ ಲೈಕ್ ಹೌ ವಾಸ್ ಇಟ್? ಬಿಕಾಸ್ ಅಪ್ಪ ಅಮ್ಮ ಅಫ್ಕೋರ್ಸ್ ನಿನ್ನ ಇಂಡಿಯಾದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ಏನ್ ಮಾಡ್ತೀಯ ಮಾಡ್ಕೊ, ಮೊದ್ಲು ಓದ್ಬಿಡು ಆಮೇಲೆ ಮಾಡ್ಕೊ ಅಂತ. ಸೊ ವಾಟ್ ವಾಸ್ ಇಟ್ ದೇರ್? ಟು ಬಿ ವೆರಿ ಫ್ರಾಂಕ್, ಐ ವಾಸ್ ಮೋರ್ ಆಫ್ ಅ ಪೇರೆಂಟ್ ಆ ವಿಚಾರದಲ್ಲಿ. ನನ್ನ ತಂದೆ ತಾಯಿ ಯಾವತ್ತು ಮಾರ್ಕ್ಸ್ಗೆ ಅಂತ ಫೋರ್ಸೇ ಮಾಡಿಲ್ಲ. ನನ್ಗೆ ನಾನ್ ಪ್ರೆಷರ್ ಹಾಕೋತಾ ಇದ್ದೆ, ನಾನ್ ತೆಗಿಲೇಬೇಕು, ನಾನ್ ವಿದಿನ್ 3rd ರ್ಯಾಂಕ್ ಇರ್ಲೇಬೇಕು.
ಅಂತ ನನಗ್ ನಾನೇ ಪ್ರೆಷರ್ ಹಾಕೊಂಡಿದ್ದೆ ಹೊರತು ನನ್ನ ಪೇರೆಂಟ್ಸ್ ಯಾವತ್ತೂ ಫೋರ್ಸ್ ಮಾಡಿಲ್ಲ. ಹ್ಮ್. ಎಕ್ಸಾಮ್ ಸಿಕ್ಕಾಬಡೆ ಟೆನ್ಷನ್ ಮಾಡ್ಕೊಂತ ಇದ್ದೆ. ನಮ್ಮಪ್ಪ ಬೈಯೋರು, ಲೈಫಲ್ಲಿ ಬೇಕಾದಷ್ಟು ಟೆನ್ಷನ್ಗಳು ಮುಂದೆ ಬರೋದಿದೆ, ನೀನ್ ಕುಟ್ಕೋಸಿ ಎಕ್ಸಾಮ್ಗೆಲ್ಲ ಎದುರ್ಕೊಂಡ್ ಕೂತ್ರೆ ಆಗಲ್ಲ, ಏನಕ್ಕೆ ನಿಂಗ್ ಇಂಪಾರ್ಟೆಂಟೇ ಅಲ್ಲ ಲೈಫಲ್ಲಿ ಎಕ್ಸಾಮ್ಸು, ತಲೆನೇ ಕೆಡಿಸ್ಕೋಬೇಡ ಅಂತ. ಬಟ್ ಸ್ಟಿಲ್ ನಾನ್ ಟೆನ್ಷನ್ ಮಾಡ್ಕೊಂತ ಇದ್ದೆ. ಐ ವಾಸ್ ಕ್ವೈಟ್ ಅ ಗುಡ್ ಸ್ಟೂಡೆಂಟ್. ನಂಗೆ 10th ಅಲ್ಲಿ 96% ಬಂದಿತ್ತು. ಅಂಡ್ ಟೀಚರ್ಸ್ಗೆಲ್ಲ ನಾನು ತುಂಬಾ ಇಷ್ಟ ಇದ್ದೆ. ನನ್ನ ಆನ್ಸರ್ ಶೀಟ್, ನನ್ನ ಹ್ಯಾಂಡ್ ರೈಟಿಂಗ್ ವಾಸ್ ಹಾರಿಬಲ್, ಬಟ್ ಆನ್ಸರ್ ಶೀಟ್ ನ ತೋರ್ಸೋರ್ ಹಿಂಗಿರ್ಬೇಕು ಆನ್ಸರ್ಸ್ ಅಂತ ಕೆಲವು ಸಲ ನನ್ ಬಯಾಲಜಿ ಟೀಚರ್ ಆಗಿರ್ಬೋದು ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಟೀಚರ್ ಆಗಿರ್ಬೋದು ಹೇಳೋರು ಹಿಂಗಿರ್ಬೇಕು ಆನ್ಸರ್ ಅಂತ ಕೆಲವು ಸಲ, ನಾಟ್ ಆಲ್ವೇಸ್, ತೋರಿಸಿದ್ದಾರೆ. ಅಷ್ಟು ಲೆವೆಲ್ಗೆ ಸ್ಕೂಲಲ್ಲಿ ಬ್ರಿಲಿಯಂಟ್ ಸ್ಟೂಡೆಂಟ್. ಬಟ್ ಇಂಜಿನಿಯರಿಂಗ್ ಅಲ್ಲಿ ಫುಲ್ ಓದ್ಲಾ, ಅಬ್ಸಲ್ಯೂಟ್ಲಿ ಓದ್ಲಾ. ಅಂದ್ರೆ ಯಾವತ್ತೂ ಫೇಲ್ ಆಗಿಲ್ಲ, ಯಾವತ್ತು ಬ್ಯಾಕ್ ಎಲ್ಲ ಇಟ್ಕೊಂಡಿಲ್ಲ, ಬಟ್ ಒಂದು ಅಬೋ ಅವರೇಜ್ ಸ್ಟೂಡೆಂಟ್ ಲೆವೆಲ್ ಇದ್ದೆ ಇಂಜಿನಿಯರಿಂಗ್ ಅಲ್ಲಿ. ಬಿಕಾಸ್ ನನ್ಗೆ ನಂಗೆ ಈ ಬ್ರಾಂಚ್ ಇಷ್ಟ ಇಲ್ಲ, ನನಗೆ ತಲೆಗೆ ಹೋಗಲ್ಲ ಅನ್ನೋ ಒಂದು ಬ್ಲಾಕೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ತಲೆಯಲ್ಲಿ. ಸೊ ಐ ವಾಸ್ ಇನ್ ಸ್ಟಡಿಂಗ್ ವೆಲ್. ಸೊ ಅದು ಬಿಟ್ರೆ PUC ವರ್ಗೂ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್. ಅದಾದ್ಮೇಲೆ ಆಕ್ಚುಲಿ ನಾನು ಕ್ಯಾಟ್ ತಗೊಂಡೆ. ಕ್ಯಾಟ್ ಅಲ್ಲಿ ಆಲ್ ಇಂಡಿಯಾ ಎಕ್ಸಾಮ್, ಒನ್ ಆಫ್ ದಿ ಟಫೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ ಕ್ಯಾಟ್ ಅಲ್ಲಿ ಐ ಗಾಟ್ 97.42% ಇನ್ ಮ್ಯಾಥ್ಸ್. ಇಂಗ್ಲಿಷ್ ಇಂದ ಓಡಿಸ್ಕೊಂಡೆ. ಅದರ್ವೈಸ್ ಮ್ಯಾಥ್ಸ್ ಅಲ್ಲಿ ಏನು 97.42% ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಪರ್ಸೆಂಟೈಲ್ ಕ್ಯಾಟ್ ಅಲ್ಲಿ. ಸೊ ಐ ಡಿಡ್ ಮೈ MBA ಫ್ರಮ್ TAPMI, ವಿಚ್ ಇಸ್ ದ ಸೆಕೆಂಡ್ ಬೆಸ್ಟ್ ಪ್ರೈವೇಟ್ ಬಿ ಸ್ಕೂಲ್ ಆಫ್ ಸೌತ್ ಇಂಡಿಯಾ. ಸೊ ಯಾ, ಎಜುಕೇಶನ್ ವೈಸ್ ಆಲ್ಸೋ ತಕ್ಕಮಟ್ಟಿಗೆ ಓಕೆ, ಗುಡ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಬಟ್ ಪೇರೆಂಟ್ಸ್ ಇಂದ ಯಾವತ್ತು ಪ್ರೆಷರ್ ಇರಲಿಲ್ಲ, ನನಗ್ ನಾನೇ ಪ್ರೆಷರ್ ಹಾಕೋತಾ ಇದ್ದೆ ಅಷ್ಟೇ. Okay, so but what about your friends and ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನಿಮ್ಮಿಂದ ಆಲ್ರೆಡಿ? ಐ ಮೀನ್ that you are still ತುಂಬಾ ಬೈತಾರೆ, ಸಿಕ್ಕಾಬಡೆ ಬೈತಾರೆ. ವೇಸ್ಟ್ ಮಾಡ್ಕೊಂತ ಇದೆಯಾ ಟ್ಯಾಲೆಂಟ್ ನ, ಬೇಗ ಆದಷ್ಟು ಬೇಗ ಸ್ಟಾರ್ಟ್ ಮಾಡು, ಕಂಟೆಂಟ್ ಕ್ರಿಯೇಟ್ ಮಾಡು ಅಂತ ಕಂಟಿನ್ಯೂಸ್ ಆಗಿ ಬೈತಾನೆ ಇರ್ತಾರೆ. ಅಂಡ್ ಅಫ್ಕೋರ್ಸ್ ಫ್ರೆಂಡ್ಸ್ ಎಂಕರೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನನ್ ಇವಾಗ ಅಫ್ಕೋರ್ಸ್ ಕಂಟೆಂಟ್ ಕ್ರಿಯೇಟ್ ಮಾಡೋದು ಕಡಿಮೆ ಆಗಿದೆ, ಬಟ್ ಮುಂಚೆ ಮಾಡೋವಾಗೆಲ್ಲ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಹಿಂಗ್ ಅನ್ಕೊಂತ ಇದೀನಿ ಮಗ, ನೋಡಿ ಚೆನ್ನಾಗಿದ್ಯಾ ಅಂತ ಕಳ್ಸೋದು. ಅವರೆಲ್ಲ ಎಂಜಾಯ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾಗ ಅಪ್ಲೋಡ್ ಮಾಡೋದು. ಸೊ ಫ್ರೆಂಡ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಯಾ. Yeah. So if you have to advise something for the youngsters who are coming up, ಇವಾಗ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಮಾಡ್ಬೇಕು ಅಂತಾರೆ, ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ, ಐ ಥಿಂಕ್ ದೇ ಜಸ್ಟ್ ಲೆಟ್ ಗೋ ಆಫ್ ದೇರ್ ಸ್ಟಡೀಸ್, ದೇ ಲೆಟ್ ಗೋ ಆಫ್ ಎವ್ರಿಥಿಂಗ್, ಅಂಡ್ ದೆನ್ ಸಡನ್ಲಿ ಬಂದ್ಬಿಟ್ಟು ದೇ ಜಸ್ಟ್ ವಾಂಟ್ ಟು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು, ನಾನು ಹೀರೋಯಿನ್ ಆಗ್ಬಿಡ್ಬೇಕು, ನಾ ಇನ್ನೇನೋ ಆಗ್ಬಿಡ್ಬೇಕು, ಲೈಕ್ ದಟ್ ಕೈಂಡ್ ಆಫ್ ಡ್ರೀಮ್ಸ್ ದೇ ಹ್ಯಾವ್. ಸಡನ್ ಆಗಿ ನಂಗೆ ಮಿಲಿಯನ್ ವ್ಯೂಸ್ ಬಂದ್ಬಿಡ್ಬೇಕು. ಇಸ್ ದೇರ್ ಸಮಥಿಂಗ್ ದಟ್ ಯು ವಾಂಟ್ ಟು ಟೆಲ್ ದೆಮ್? ಐ ಡೋಂಟ್ ನೋ ವಾಟ್ ಇಸ್ ರೈಟ್ ಅಂಡ್ ವಾಟ್ ಇಸ್ ರಾಂಗ್ ಈ ವಿಚಾರದಲ್ಲಿ. ಬಿಕಾಸ್ ಜನಕ್ಕೆ ಏನ್ ಬೇಕು, ಯಂಗ್ಸ್ಟರ್ಸ್ ಯಾವ ಡೈರೆಕ್ಷನ್ ಹೋಗ್ತಾ ಇದಾರೆ ನೋಡಿದ್ರೆ ನಿಜವಾಗ್ಲೂ ಭಯ ಆಗತ್ತೆ. ಬಿಕಾಸ್ ಬೇಸಿಕ್ ಫೌಂಡೇಶನ್ ಇಲ್ದಿರಾ ನನ್ನ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟ್ ಆಗಿ ಇದು ಎಷ್ಟು ವರ್ಷ ಇರತ್ತೋ ಗೊತ್ತಿಲ್ಲ ಅಲ್ವಾ. ಎಷ್ಟು ವರ್ಷ ಜನ ಇದೇ ಏನಂತಾರೆ, ಇಷ್ಟೊಂದು ಕನ್ಸಂಪ್ಷನ್ ಇರುತ್ತೆ ಕಂಟೆಂಟ್ಗೆ ಗೊತ್ತಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಸಿನಿಮಾ ಆಕ್ಟರ್ ಆಗ್ಬೇಕು ಅಂತ ಹೋದವ್ರು ಇವತ್ತು ಸಿನಿಮಾ ನೋಡೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ವಿಡಿಯೋಸ್ ನೋಡೋರೆ ಜಾಸ್ತಿ. ಇವತ್ತು ಸಿನಿಮಾ ಬಿಸ್ನೆಸ್ ಏನಾಗಿದೆ, ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಹೋಗಿದೆ ನಾವೇ ನೋಡ್ತಾ ಇದೀವಿ. ಸೊ ಸಂಬಡಿ ಹೂ ಹ್ಯಾಸ್ ಟೇಕನ್ ಅಪ್ ದಟ್ ಪ್ರೊಫೆಷನ್, ಏನೇನ್ ಆಗಿದೆಯೋ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಗೊತ್ತಿಲ್ಲ. ಸೊ ಬೇಸಿಕ್ ಫೌಂಡೇಶನ್ ಐ ಫೀಲ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾನು ಸಾಕಷ್ಟು ಟ್ರೈ ಮಾಡಿದೆ, ಅಂದ್ರೆ ಎಲ್ಲಾ ತರನೂ ಬಿಸ್ನೆಸ್ ಮಾಡಿದೆ ಅಂಡ್ ಸಿನಿಮಾ ಮಾಡಿದೆ. ನನ್ಗೆ ಎಲ್ಲಾ ತರನು ನೋಡ್ಬಿಟ್ಟಿದ್ದೀನಿ. ಯೂಟ್ಯೂಬ್ ಮಾಡಿದೀನಿ, ನ್ಯೂಸ್ ಚಾನೆಲ್ ಜೊತೆ ಅಸೋಸಿಯೇಷನ್ ಇತ್ತು ಸ್ವಲ್ಪ ದಿನ. ಎಲ್ಲಾ ತರಾನು ನೋಡಿದಾಗ ಬೇಸಿಕ್ ಫೌಂಡೇಶನ್ ಇದ್ದಿದ್ದಕ್ಕೆ ನನ್ನ ಕೆರಿಯರ್ ಒಂದ್ ಪಾತಲ್ಲಿ ಇದೆ. ಇಫ್ ಐ ಡಿಂಟ್ ಹ್ಯಾವ್ ಎಜುಕೇಶನ್ ಆಸ್ ಅ ಬೇಸಿಕ್ ಫೌಂಡೇಶನ್ ಅಂಡ್ ಐ ಟ್ರೈಡ್ ಮಲ್ಟಿಪಲ್ ಥಿಂಗ್ಸ್ ಅಂಡ್ ನಥಿಂಗ್ ವರ್ಕ್ಡ್ ಔಟ್, ನನಗೆ ಏನಿರೋದು? ಐ ವುಡ್ ಹ್ಯಾವ್ ನಥಿಂಗ್ ಅಲ್ವಾ. ಸೊ ಐ ಫೀಲ್ ಎಜುಕೇಶನ್ ಅನ್ನೋದು ಒಂದ್ ಬೇಸಿಕ್ ಫೌಂಡೇಶನ್ ಬೇಕೇ ಬೇಕು ಮನುಷ್ಯಂಗೆ ಅಂತ ನನಗನ್ಸುತ್ತೆ. ಬಟ್ ಯು ನೆವರ್ ನೋ, ಇವತ್ತಿನ ಜನರೇಷನ್ ಎಷ್ಟೊಂದ್ ಜನ ಅದಕ್ಕೂ ಕಂಟೆಂಟ್ ಮಾಡ್ತೀರಲ್ಲ. ಚೆನ್ನಾಗಿ ಓದ್ತಾ ಇದ್ದವನ್ಗೆ ಒಂದ್ 2-3 ಲಕ್ಷ ಸಂಬಳ ಬರ್ಬೋದು, ಕಂಟೆಂಟ್ ಕ್ರಿಯೇಟರ್ ವಾರಕ್ಕಷ್ಟು ದುಡಿತಾರೆ ಅನ್ನೋದೆಲ್ಲ ಒಂದಷ್ಟು ಕಂಟೆಂಟ್ ಗಳು ಬರ್ತಾ ಇದೆ. ಯು ನೆವರ್ ನೋ ವಾಟ್ ಇಸ್ ರೈಟ್ ಆರ್ ವಾಟ್ ಇಸ್ ರಾಂಗ್. ಐ ಟುಕ್ ದ ಸೇಫರ್ ಪಾತ್ ಅಷ್ಟೇ ಅಂತ ಹೇಳ್ಬೋದು ಅಷ್ಟೇ.
ಯಾ ಬಟ್ ಆಕ್ಚುಲಿ ಇವಾಗ ನೀವ್ ಹೇಳ್ದಂಗೆ ಓದ್ತಾ ಇರೋರ್ಗೆ ಕಡಿಮೆ ಬರುತ್ತೆ ಅಂಡ್ ಆಲ್ ದೋಸ್ ಥಿಂಗ್ಸ್ ಅಂಡ್ ತುಂಬಾ ಜನ ದಿಸ್ ಇಸ್ ಆಕ್ಚುಲಿ ಪ್ರಮೋಟೆಡ್ ಅಂಡ್ ಆಲ್ಸೋ ಲೈಕ್ ಮೆಂಟಲ್ ಹೆಲ್ತ್ ಅನ್ನೋ ಒಂದು ಲೈಕ್ ದರ್ ಇಸ್ ಸ್ಕ್ರೀನ್ ಅಂಡ್ ದೆನ್ ದೇ ಸೇ ಯು ಕಾಂಟ್ ಪ್ರೆಷರೈಸ್ ಯುವರ್ ಚೈಲ್ಡ್ ಅವ್ರು ಇಷ್ಟು ಓದ್ಲೇಬೇಕು ಅಷ್ಟು ಓದ್ಲೇಬೇಕು ಹೇಳ್ಬಾರ್ದು ಅಂಡ್ ದೆನ್ ಐ ಆಮ್ ಲೈಕ್ why are they making it such a big deal? I feel that. But then maybe I'm wrong. I don't know. ಇದನ್ನ ನೋಡ್ತಾ ಇರೋರು ಬೇಕಾದ್ರೆ ನೆಗೆಟಿವ್ ಕಮೆಂಟ್ಸ್ ಹಾಕ್ಬೋದು, ಇವ್ರೇನ್ ಹಿಂಗಂದ್ರು ಮೆಂಟಲ್ ಹೆಲ್ತ್ಗೆ ದೇ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಅಂತ. ಇಟ್ಸ್ ನಾಟ್ ದಟ್. ಅಫ್ಕೋರ್ಸ್ ಐ ಡೂ ಪೇ ಅಟೆನ್ಷನ್, ಐ ಡೂ ಗಿವ್ ಇಂಪಾರ್ಟೆನ್ಸ್ ಟು ಮೆಂಟಲ್ ಹೆಲ್ತ್, ಬಟ್ ಅದ್ರದ್ದು ಒಂದು ಸ್ಕ್ರೀನ್ ನಲ್ಲಿ ಯು ಶುಡ್ ನಾಟ್ ಡೂ ಸಮಥಿಂಗ್ ಎಲ್ಸ್ ಅಂತ ಅಷ್ಟೇ. ಕರೆಕ್ಟ್, ಹೌದು. ಅಲ್ಲ, ಇನ್ನೊಂದೇನ್ ಅನ್ಸುತ್ತೆ ನನಗೆ ಮೆಂಟಲ್ ಹೆಲ್ತ್ ವಿಚಾರಕ್ಕೆ ಅಂದ್ರೆ, ಮುಂಚೆ ನಾವು ವಿ ಆರ್ ಆಲ್ ಜಾಯಿಂಟ್ ಫ್ಯಾಮಿಲಿ. ಅಂದ್ರೆ ಅಪ್ಪ ಅಮ್ಮ ಬೈದ್ರೆ ಅಜ್ಜಿ ತಾತ ಇರೋರು ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಇರೋರು ಯಾರೋ ಒಬ್ರು ಸಮಾಧಾನ ಮಾಡೋರು. ಸೊ ಆ ಮಗುಗೆ ಕೋಪ್ ಅಪ್ ಮಾಡ್ಕೊಳಕ್ಕೆ ಒಂದ್ ಸ್ಕೋಪ್ ಇತ್ತು. ಅಂಡ್ ದೇರ್ ಆರ್ ಮೆನಿ ಪೀಪಲ್ ವಿತ್ ಹೂಮ್ ಯು ಕುಡ್ ಶೇರ್ ಯುವರ್ ಫೀಲಿಂಗ್ಸ್. ಇವತ್ತು ನಮ್ ಮಕ್ಳು ಕಮ್ಮಿ, ಒಬ್ರೇ ಮಕ್ಳು ಇಬ್ರೇ ಮಕ್ಳು ಅಪ್ಪ ಅಮ್ಮನ ಜೊತೆ ಮಾತ್ರ ಇರ್ತಾರೆ. ಅಪ್ಪ ಅಮ್ಮ ಬೈದ್ರೆ ಅವರೇ ಒಂದ್ ರೂಮ್ ಒಳಗೆ ಲಾಕ್ ಹಾಕೊಂಡು ದೇಲ್ ಪುಲ್ ದೆಮ್ಸೆಲ್ಸ್ ಡೌನ್, ಆ ತರ ಎಲ್ಲ ಆಗತ್ತೆ. ಸೊ ರಿಕವರಿ ಸ್ಲೋ ಅನ್ಸತ್ತೆ. ಅದಕ್ಕೆ ಐ ಥಿಂಕ್ ಈ ಮೆಂಟಲ್ ಹೆಲ್ತ್ ಅನ್ನೋದು ಇಷ್ಟೊಂದು ಇಂಪಾರ್ಟೆನ್ಸ್ ಬರ್ತಾ ಇದೆಯೋ, ಅಥವಾ ಮೆಂಟಲಿ ಮಕ್ಕಳಿಗೆ ಬೇಗ ಅಫೆಕ್ಟ್ ಆಗ್ತಾ ಇರೋದು ಇದೇ ಕಾರಣ ಏನೋ ಗೊತ್ತಿಲ್ಲ. ಅಂಡ್ ಅಫ್ ಕೋರ್ಸ್ ಎಲ್ಲಾ ಮೊಬೈಲ್ ಫೋನ್ಸ್, ಬರೀ ಇಂಟ್ರಾಕ್ಷನ್ ಇಸ್ ಆಲ್ ವೆರಿ ವರ್ಚುವಲ್. ಸೊ ಅಲ್ಲಿ ಬರೋ ನೆಗೆಟಿವ್ ಕಾಮೆಂಟ್ಸ್ ತಡ್ಕೊಳಕ್ ನಿಜವಾಗ್ಲೂ ಯಾವನ್ಗೂ ಶಕ್ತಿ ಇರಲ್ಲ. ಸೋಷಿಯಲ್ ಮೀಡಿಯಾಲ್ ಬರೋ ನೆಗೆಟಿವ್ ಕಾಮೆಂಟ್ಸ್ ಹೋದ್ರೆ ಮೆಂಟಲ್ ಹೆಲ್ತ್ ಆಬ್ವಿಯಸ್ಲಿ ಎಫೆಕ್ಟ್ ಆಗುತ್ತೆ. ಸೊ ಐ ಥಿಂಕ್ ದಿಸ್ ಕುಡ್ ಬಿ ದ ರೀಸನ್ ಅಂತ ನನ್ಗನ್ಸತ್ತೆ. ಜಾಯಿಂಟ್ ನಮ್ ದೇಶದ ಎಲ್ಲಾ ಸಿಸ್ಟಮು ಚೆನ್ನಾಗಿದೆ, ಸುಮ್ನೆ ಅದನ್ನ ಬ್ಲೈಂಡ್ ಆಗಿ ಫಾಲೋ ಮಾಡಿದ್ರೆ ಎಲ್ರು ನೆಮ್ಮದಿಯಾಗಿರ್ತಾರೆ ಅಂತ ನನ್ಗನ್ಸತ್ತೆ. ನಿಜವಾಗ್ಲೂ ಇವತ್ತೇನ್ ಮ್ಯಾನಿಫೆಸ್ಟೇಷನ್ ಮತ್ತೆ ವಿಜುವಲೈಸೇಷನ್ ಅಂತಾರೆ, ಅದೇ ನಮ್ ಮಂತ್ರಗಳು, ಶ್ಲೋಕಗಳು, ಅದೇ ನಮ್ ದೇವ್ರ ಪ್ರಾರ್ಥನೆ ಎಲ್ಲ ಅದೇ ತಾನೆ. ಇವತ್ ಸುಮ್ನೆ ಅದಕ್ಕೆ ಕೂಲ್ ಆಗಿ ಮ್ಯಾನಿಫೆಸ್ಟೇಷನ್ ಅನ್ನೋ ಏನಂತಾರೆ ವರ್ಡ್ಗಳು ಯೂಸ್ ಮಾಡ್ತಾರೆ ಹೊರತು, ಎಲ್ಲ ನಮ್ ದೇಶದಲ್ಲಿ ಏನಿದೆಯೋ ಇಟ್ ಇಸ್ ಬೀಂಗ್ ಪ್ಯಾಕೇಜ್ಡ್ ಇನ್ ಅ ವೆರಿ ವೆಸ್ಟರ್ನ್ ಫಾರ್ಮ್ಯಾಟ್ ಅಂಡ್ ಬ್ರಾಡ್ ಬ್ಯಾಕ್ ಟು ಇಂಡಿಯಾ. ಯಾವ ಗರಡಿ ಮನೆ ಇದ್ದಿದ್ ಹೋಗಿ ಜಿಮ್ ಆಗಿ ವಾಪಸ್ ಬಂತು. ಯೋಗ ಇವತ್ತು ಪವರ್ ಯೋಗ, ಯಾವ್ದೋ ಒಂದು ನೋಡ್ತಾ ಇದ್ದೆ, ಕಾರ್ಡಿಯಾಕ್ ಕೊಹಿರೆನ್ಸ್ ಬ್ರೀದಿಂಗ್ ಅಂತೆ. ಏನು ಅಂದ್ರೆ ನಾಡಿ ಶೋಧನ ಪ್ರಾಣಾಯಾಮ. ಹಿಂಗೆ ವಾಟ್ ಎವರ್ ವಾಸ್ ಇಂಡಿಯನ್ is going to the Western world, being packaged as something modern and cool and brought back again to this country, and we are paying hefty fees for something which was readily available for free here. Absolutely. ಆ ತರ ಆಗ್ಬಿಟ್ಟಿದೆ. Absolutely. This is something that I really want to put out also. I don't know if people know me, they have been following me or whatever, they have known that I'm like completely, getting into astrology these days. So that's something that has been, like India nalli iddidina tagondu hogi adu vapas bandu eno form tagondu vapas bandide anta helbodu. It is very very true, like what you said. Right. ನಾನು ಇದ್ರ ಬಗ್ಗೆ ಆಕ್ಚುಲಿ ಒಂದು ಸ್ಪೀಚ್ ಕೊಟ್ಟಿದ್ದೆ. ವಾಟ್ ಎವರ್ ಈಸ್ ಫಾಲೋಡ್, ವಾಟ್ ಎವರ್ ವಾಸ್ ಫಾಲೋಡ್, ವಾಟ್ ಎವರ್ ಹ್ಯಾಸ್ ಟು ಬಿ ಫಾಲೋಡ್ ಇನ್ ದಿಸ್ ಕಂಟ್ರಿ, ಆರ್ ವಾಟ್ ಎವರ್ ವಾಸ್ ಫಾಲೋಡ್, ಸಾರಿ ಆ ಫ್ರೇಸ್ ಮರ್ತೋಯ್ತು ನನ್ಗೆ. ವಾಟ್ ಎವರ್ ಇಸ್ ಡಿಸ್ಕವರ್ಡ್ ಆರ್ ಇನ್ವೆಂಟೆಡ್ ಇನ್ ದ ನೇಮ್ ಆಫ್ ಸೈನ್ಸ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಇನ್ ದಿಸ್ ವೆರಿ ಕಂಟ್ರಿ ಅಂತ. ಬೋಧಯಾನ ಸೂತ್ರನೇ ಪೈಥಾಗರಸ್ ಥಿಯರಮ್. ಐನ್ಸ್ಟೈನ್ ವಾಸ್ ಇನ್ಸ್ಪೈರ್ಡ್ ಬೈ ಸಂಸ್ಕೃತ ಅಂಡ್ ಅದರಲ್ಲಿದ್ದಂತ ಶಾಸ್ತ್ರಗಳು. ಆಮೇಲೆ ಭರತ ಮುನಿದು ವಿಮಾನ ಶಾಸ್ತ್ರದಲ್ಲಿ 13 ತರ ಏರೋಪ್ಲೇನ್ಗಳಿತ್ತಂತೆ. ನಾವಿವತ್ತು ಎಷ್ಟು ಮಹಾ ನೋಡ್ತಾ ಇದೀವಿ. ಪುಷ್ಪಕ ವಿಮಾನ ಮ್ಯಾಗ್ನೆಟಿಕಲಿ ಲೆವಿಟೇಟೆಡ್ ವೆಹಿಕಲ್ ಆಗಿತ್ತು. ಇವತ್ತು ಮ್ಯಾಗ್ನೆಟಿಕ್ ಲೆವಿಟೇಷನ್ ಓದ್ತಾ ಇದೀವಿ ನಾವು. ಆಮೇಲೆ ಈ ತರ ಸಾಕಷ್ಟು. ಆಮೇಲೆ ಇನ್ನ ಎಷ್ಟೊಂದು ವಿಚಾರಗಳು. ಫಾರ್ ಎಕ್ಸಾಂಪಲ್, ವಾಟ್ ಎವರ್ ಇಸ್ ನ್ಯೂಲಿ ಡಿಸ್ಕವರ್ಡ್ ಇನ್ ದ ನೇಮ್ ಆಫ್ ಸೈನ್ಸ್ ವಾಸ್ ಟೋಲ್ಡ್ ಹಿಯರ್ ಥೌಸಂಡ್ಸ್ ಆಫ್ ಇಯರ್ಸ್ ಅಗೋ. ಅನ್ಫಾರ್ಚುನೇಟ್ಲಿ ನಮ್ ದೇಶದಲ್ಲಿ ಅದೇ ಬ್ಯಾಕ್ ಬೋನ್ಗೆ ಹೊಡೆದ್ಬಿಟ್ರು ಬ್ರಿಟಿಷರ್ಸ್. ನಮ್ ಎಜುಕೇಶನ್ ಸಿಸ್ಟಮ್ ಅನ್ನೇ ಚೇಂಜ್ ಮಾಡ್ಬಿಟ್ಟು ಅನ್ಫಾರ್ಚುನೇಟ್ಲಿ ದೇ ಹಿಟ್ ಆರ್ ಬ್ಯಾಕ್ ಬೋನ್. ಅಂಡ್ ನಮ್ ದೇಶದ ನಾವ್ ಹೇಳಿದ್ರೆ ಇವತ್ತು ಅದು ಏನಂತಾರೆ ಸ್ಯಾಫ್ರನೈಸೇಷನ್ ಆಫ್ ಎಜುಕೇಶನ್ ಸಿಸ್ಟಮ್ ಆಗತ್ತೆ, ಅಥವಾ ಕಮ್ಯುನಲೈಸೇಷನ್ ಆಗತ್ತೆ. ನಮ್ ದೇಶದ್ದು ಅನ್ನೋ ಭಾವನೆ ನಮಗಿದ್ರೆ ಏನಕ್ಕೆ ಅದಕ್ಕೆ ರಿಲಿಜನ್ ಪಟ್ಟ ಕಟ್ಟೋ ಅವಶ್ಯಕತೆ ಇರಲ್ಲ.
ಯಾ ಆಕ್ಚುಲಿ ನೀವು ಹೇಳ್ತಾ ಇರೋದು ಏನು ಅಂತಂದ್ರೆ ನಮ್ ದೇಶದ್ದು ಭಾವನೆ ಇಟ್ಸ್ ಲೈಕ್ ಓ US ಅವರು ಇದನ್ನ ಫಾಲೋ ಮಾಡ್ತಾ ಇದಾರೆ, ಓ UK ನಲ್ಲಿ ಇದನ್ನ ಫಾಲೋ ಮಾಡ್ತಾ ಇದಾರೆ, ಓ ಯುರೋಪ್ ಪೂರ್ತಿ ಇದನ್ನ ಫಾಲೋ ಮಾಡ್ತಾರೆ, ಸೊ ವಿ ಶುಡ್ ಫಾಲೋ ಇಟ್ ಇಸ್ ಸಮಥಿಂಗ್ ಗುಡ್ ಅನ್ನೋದು. ಸೊ ಇಟ್ ಹ್ಮ್ ಬೇಸಿಕ್ಲಿ ಲೈಕ್ ಈಸ್ಟ್ ಇಂದ ವೆಸ್ಟ್ ಹೋಗಿ ಮತ್ತೆ ವಾಪಸ್ ಈಸ್ಟ್ ಬರುತ್ತೆ, ಒಂದ್ ರೌಂಡ್ ಹೊಡೆದು ಅಂಡ್ ದೆನ್ ವಿ ಎಕ್ಸಾಕ್ಟ್ಲಿ ಆಕ್ಸೆಪ್ಟ್ ಇಟ್. ಎಕ್ಸಾಕ್ಟ್ಲಿ ಹೌದು 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 ನಿಜವಾಗ್ಲು. ಅದನ್ನ ಪ್ರಾಣಾಯಾಮ ಸುಮ್ನೆ ಬ್ರೀದಿಂಗ್ ಎಕ್ಸರ್ಸೈಸ್ ಅಂದ್ರೆ ಇಟ್ ವಿಲ್ ಬಿಕಮ್ ಸೆಕ್ಯುಲರ್. ಅದೇ ಪ್ರಾಣಾಯಾಮ ಅಂದ್ರೆ ಇಟ್ ವಿಲ್ ಬಿಕಮ್ ಕಮ್ಯುನಲ್. ಯಾ ಹಂಗಾಗ್ಬಿಟ್ಟಿದೆ. ಯಾ ಇಫ್ ಯು ಗಿವ್ ಎನ್ ಇಂಗ್ಲಿಷ್ ನೇಮ್ ಟು ಎನಿಥಿಂಗ್ ಇಟ್ ಇಸ್ ಕೂಲ್ ಅಂಡ್ ಇಟ್ ಇಸ್ ಅಕ್ಸೆಪ್ಟಬಲ್. ಬಟ್ ಸಂಸ್ಕೃತದ ಹೆಸರು ಅಥವಾ ನಮ್ಮ ದೇಶದ ಒರಿಜಿನಲ್ ಹೆಸರು ಹೇಳಿದ್ರೆ ಅದಕ್ಕೆ ಏನು ಮಾಡಕ್ಕಾಗಲ್ಲ, ಅನ್ಫಾರ್ಚುನೇಟ್ ಅಷ್ಟೇ. ಹಿಂದುತ್ವನ ಅಟ್ಯಾಚ್ ಮಾಡ್ತಾರೆ ಅದಕ್ಕೆ. ಬಟ್ ಯಾ well, it's a very well-known science, and I hope ಎಕ್ಸಾಕ್ಟ್ಲಿ people understand, accept our culture. ಕರೆಕ್ಟ್. Yeah. ಎಸ್. Okay, so to wind up, ಜಯಂತ್ ಏನಾದ್ರು ಹೇಳ್ಬೇಕು ಅಂತ ಇದ್ದೀರಾ? ಐ ಡೋಂಟ್ ನೋ ಯಾವ ಡೈರೆಕ್ಷನ್ ಹೋಯ್ತಲ್ವಾ ಇದು, ಎಲ್ಲಿಂದನೋ It's ಸ್ಟಾರ್ಟ್. okay, but I think it went on in a very good direction, that ಓಕೆ there is some takeoff for everyone from here. So yes. ರೈಟ್. ಐ ಹೋಪ್ ಯಾವ್ದೇ ಕಾಂಟ್ರವರ್ಸಿ ಟಚ್ ಮಾಡಿಲ್ಲ ಅನ್ಕೊಂತೀನಿ. It's okay. ಹಾ ಓಕೆ. ಏನ್ ಐ ಡೋಂಟ್ ನೋ ವಾಟ್ ಟು ಸೇ, ಹೆಂಗ್ ವೈಂಡ್ ಅಪ್ ಮಾಡೋದು, ಬಿಕಾಸ್ ವಿ ಸ್ಪೋಕ್ ಅಬೌಟ್ ಟೂ ಮೆನಿ ಥಿಂಗ್ಸ್. ಅಂದ್ರೆ It's fine. I think it's absolutely okay. ನಾನು wind up ಮಾಡೋದು ಅಂತ ಹೇಳ್ತಾ ಇದ್ರೆ, it's like winding up with a thought, or with a takeoff for youngsters, with a takeoff for the older generation, for if there is something that you want to convey, if you think that there is something that people can take from this Asamanya ಅಂತ. ಓಕೆ, ಏನಿಲ್ಲ. ಐ ಫೀಲ್ ಬೇಸಿಕ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿಥಿಂಗ್. ಅಂಡ್ ಭಗವದ್ಗೀತೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಭಗವದ್ಗೀತೆ ಓದೋದು ಇಸ್ ವೆರಿ ಇಂಪಾರ್ಟೆಂಟ್ ಐ ಫೀಲ್. ಅಂಡ್ ಯೋಗ ಮಾಡಿ, ಧ್ಯಾನ ಮಾಡಿ, ದೇವ್ರ ಪೂಜೆ ಮಾಡಿ. ಅಂಡ್ ಎನಿ ಟ್ಯಾಲೆಂಟ್ ಇದೆಯಾ, ಖಂಡಿತ ಇವತ್ತಿರೋ ಪ್ಲಾಟ್ಫಾರ್ಮ್ಗೆ, ಯೂಟ್ಯೂಬ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ನಿಮ್ಗೊಂದ್ ಟ್ಯಾಲೆಂಟ್ ಇದೆ ಅಂದ್ರೆ ಇವತ್ ಯಾರು ಗಾಡ್ ಫಾದರ್ ಬೇಕಿಲ್ಲ. ಅಂದ್ರೆ ಯಾರೋ ಬಂದ್ ನನ್ನ ಟ್ಯಾಲೆಂಟ್ ಅನ್ನು ರೆಕಗ್ನೈಸ್ ಮಾಡ್ಬೇಕು ಅನ್ನೋ ಥರದ್ ಇಲ್ಲ. ಸೊ ಯು ಜಸ್ಟ್ ನೀಡ್ ಅ ಮೊಬೈಲ್ ಫೋನ್ ಅಂಡ್ ಯು ಕ್ಯಾನ್ ಬಿಕಮ್ ಅ ಕಂಟೆಂಟ್ ಕ್ರಿಯೇಟರ್ ಇಫ್ ಯು ಹ್ಯಾವ್ ದ ಪೊಟೆನ್ಶಿಯಲ್ ಇನ್ ಯು. ಅಟ್ ದ ಸೇಮ್ ಟೈಮ್ ಯಾವ್ದೋ 1-2 ವಿಡಿಯೋ ಹಿಟ್ ಆಯ್ತು ಅನ್ನೋ ಕಾರಣಕ್ಕೆ ದಿಸ್ ಇಸ್ ಮೈ ಪ್ಯಾಷನ್, ಇದೇ ನನ್ನ ಪ್ರೊಫೆಷನ್ ಆಗ್ಬೇಕು ಅನ್ನೋ ಮಟ್ಟಕ್ಕೂ ಒಂದು ಡಿಸಿಷನ್ ತಗೋಬೇಡಿ. ನಾನು ಯಾವಾಗ್ಲೂ ಒಂದ್ ಕೋಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಒಂದು ಪ್ರೊಫೆಷನ್ ಇರಬೇಕು ಫಾರ್ ಯುವರ್ ಬ್ರೆಡ್ ಅಂಡ್ ಬಟರ್, ಒಂದು ಪ್ಯಾಷನ್ ಇರಬೇಕು ಫಾರ್ ಯು ಟು ಟೇಕ್ ಅ ಬ್ರೇಕ್ ಫ್ರಮ್ ದಿ ಮೊನಾಟನಸ್ ಪ್ರೊಫೆಷನ್, ಅಂಡ್ ಒನ್ ಥಿಂಗ್ ದಟ್ ಕೀಪ್ಸ್ ಯು ಫಿಸಿಕಲಿ ಫಿಟ್ ಅಂಡ್ ಆಕ್ಟಿವ್. ಸೊ ಈ ಮೂರನ್ನು ಇಟ್ಕೊಳ್ಬೇಕು ಎಲ್ಲಾರು ಅನ್ನೋದು ನನ್ನೊಂದು ಥಾಟ್ ಪ್ರೋಸೆಸ್ ಅಷ್ಟೇ. ಐ ಮೀನ್ ಐ ಆಮ್ ನೋಬಡಿ ಟು ಅಡ್ವೈಸ್ ಎನಿವನ್. ಬಟ್ ನನಗೇನೋ ಇದು ಸರಿ ಅಂತ ಅನ್ಸುತ್ತೆ ಅಷ್ಟೇ. ಪರ್ಫೆಕ್ಟ್. ಆಕ್ಚುಲಿ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಯಾಕೆಂತ ಹೇಳಿದ್ರೆ ಇವಾಗಿನ ಜನರೇಷನ್ಗೆ ದೇ ಥಿಂಕ್ ದಟ್ ದೇ ಆರ್ ಮೋರ್ ಫೋಕಸ್ಡ್, ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್. ಏನು ಅಂತ ಹೇಳಿದ್ರೆ ಅವ್ರಿಗೆ ಲೈಕ್ ಓಕೆ, ಐ ಆಮ್ ವೆರಿ ಫೋಕಸ್ಡ್, ಐ ವಾಂಟ್ ಟು ಡೂ ದಿಸ್ ಓನ್ಲಿ, ಐ ಆಮ್ ಪರ್ಸೂಯಿಂಗ್ ಓನ್ಲಿ ದಟ್, ಅದೇ ಸ್ಟ್ರೀಮಿಗೆ ಹೋಗ್ತಾ ಇದೀನಿ ಅಂತ. ಬಟ್ ಬೇರೆ ಎಲ್ಲ ಏನಿದೆಯೋ ಅದು ದೇ ಜಸ್ಟ್ ಮಿಸ್ಡ್ ಇಟ್. ಗೊತ್ತಿಲ್ಲ, ನೆವರ್ ನೋ, ಗೊತ್ತಿಲ್ಲ. That's what I mean. Maybe it is good because ಕರೆಕ್ಟ್, ಎಕ್ಸಾಕ್ಟ್ಲಿ. ಅವರೇ ಸರಿ ಇರ್ಬೋದು, ನಾವೇ ತಪ್ಪಿರ್ಬೋದು. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನ ಆಗದೇನುವೆ. ಅದೇ ಕರೆಕ್ಟ್ ಏನೋ ಯಾರಿಗ್ ಗೊತ್ತು. ಯು ನೆವರ್ ನೋ ಯಾವ್ದು, ಯು ನೆವರ್ ನೋ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇದಮಿತ್ತಮ್ ಅಂತ ಹೇಳಕ್ ಕಷ್ಟ. ಟ್ರೂ, ವೆರಿ ಟ್ರೂ. ಥ್ಯಾಂಕ್ ಯು ಜಯಂತ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಜೊತೆನಲ್ಲಿ ಇಷ್ಟೊತ್ತು ಮಾತಾಡಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್. ಅಂಡ್ ಈ ಒಂದು ಶೋ ಒಂದು ಹೆಸರಿಗೆ ಒಂದು person who can justify the name also in the right way. I am Thank really you. happy to have you here. And Thank you. I've been asking this question, ellargu kelta idini. How do you think, I am as a host, if there's something that I want to, extend or pull out, or, like improve or something? ನೀವು ತುಂಬಾ ಏನಂತಾರೆ, ಯು ಆರ್ ವೆರಿ ವೆಲ್ಕಮಿಂಗ್, ವಾರ್ಮ್, ಅಂಡ್ ತುಂಬಾ ಖುಷಿ ಆಗತ್ತೆ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ. ಬಿಕಾಸ್ ಏನೋ ಸುಮ್ನೆ ಪೋಕ್ ಮಾಡಕ್ ಕ್ವಶನ್ಸ್ ಕೇಳೋದಾಗಿರ್ಬೋದು, ಅಥವಾ ಏನೋ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ ಟ್ರೈ ಮಾಡೋದಾಗಿರ್ಬೋದು, ಮಾಡಲ್ಲ. ಸೊ ನಂಗೆ ಯಾವಾಗ್ಲೂ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡೋದು ಅಥವಾ ನಿಮ್ ಶೋಸ್ ಕೇಳೋದು ತುಂಬಾ ಇಷ್ಟ ಆಗತ್ತೆ. ಅಂಡ್ ಕೀಪ್ ಕಂಟಿನ್ಯೂಯಿಂಗ್ ವಾಟ್ ಯುರ್ ಎಂಜಾಯಿಂಗ್. ಇದೇ ತರ
ಎಲ್ರು ಇಂಟರ್ವ್ಯೂ ಮಾಡ್ತಾ ಇರಿ, ಅದ್ರ ಲಿಂಕ್ ಕಳಿಸ್ತಾ ಇರಿ, ನಾವು ನೋಡ್ತಾ ಇರ್ತೀವಿ. ಅಂಡ್ ಅವಾಗ ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಸೊ ಖಂಡಿತ ಯಾ ಖಂಡಿತ ಖಂಡಿತ. Yes. I was actually thinking next time Nimma, I want you with your wife here on the show. ಓಕೆ. So that ಓ ಎಸ್, ಶೋರ್ couple, ಶೋರ್. you as a couple also, it would be ಓ very ಎಸ್. good to understand, and then people would really appreciate it. I don't know if she's camera shy, but yeah. ಗೊತ್ತಿಲ್ಲ. ಯಾ, ನೆವರ್ ಟ್ರೈಡ್, ಸೊ ಗೊತ್ತಿಲ್ಲ. Yes, we can definitely do this, Ajay, and thank you so much ಓ for ಎಸ್, being here today. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. Yeah. ಥ್ಯಾಂಕ್ ಯು. All right, so that was Jayant P. Belur for you on Asamanya, Ordinary People in Ordinate Journey. I'm your host and host Smita Iyengar, and I'm connecting to you from Finland. And next week, we will find someone interesting with more stories for you here. So till then, keep watching Asamanya and don't forget to like, follow, and subscribe the channel. Thank you. Bye.